ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದರೆ ಅರ್ಥಶಾಸ್ತ್ರ. ಮೊದಲನೇ PUCಯ ಅರ್ಥಶಾಸ್ತ್ರದ ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಚಾಪ್ಟರು. ಏನಿದು ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್? ಏನೆಲ್ಲ ಈ ಚಾಪ್ಟರಲ್ಲಿ ಕಲಿಯಕ್ಕೆ ಸಿಗುತ್ತೆ? ಎಕನಾಮಿಕ್ಸ್ ಅಂದರೆ ಅರ್ಥ ಏನು? ಪ್ರಾಯಶಃ ನೀವೆಲ್ಲ ಫಸ್ಟ್ PUC ಮಕ್ಕಳು. ಎಕನಾಮಿಕ್ಸ್ ಒಂದು ಹೊಸ ಸಬ್ಜೆಕ್ಟ್ ಆಗಿರುತ್ತೆ. ಏನೆಲ್ಲ ಈ ಸಬ್ಜೆಕ್ಟಲ್ಲಿ ಕಲಿಯಕ್ಕೆ ಸಿಗುತ್ತೆ? ಅದರಲ್ಲೂ ವಿಶೇಷವಾಗಿ ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸಲ್ಲಿ ಏನೆಲ್ಲ ಕಲಿಬಹುದು? ಬನ್ನಿ ನೋಡೋಣ. ಸೊ ಮೊದಲಿಗೆ ಈ ಪಾಠದಲ್ಲಿ ಇರೋಂಥ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು ಅಂತ ಚೆಕ್ ಮಾಡೋಣ. ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಪಾಠದಲ್ಲಿ 1 ಮಾರ್ಕ್ 2 ಪ್ರಶ್ನೆ ಕೇಳ್ತಾನೆ, 2 ಮಾರ್ಕ್ ಮತ್ತೆ 2 ಪ್ರಶ್ನೆ ಕೇಳ್ತಾನೆ. ನಮ್ಮ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ 4 ಮಾರ್ಕ್ ಪ್ರಶ್ನೆಗಳು ಕೂಡ ಬರುತ್ತೆ. ಆದರೆ ಈ ಚಾಪ್ಟರ್ನಿಂದ ಯಾವ ಪ್ರಶ್ನೆನೂ ಕೇಳೋದಿಲ್ಲ. 6 ಮಾರ್ಕ್ ಪ್ರಶ್ನೆ ಕೂಡ ಬರುತ್ತೆ. ಆದರೆ ಈ ಚಾಪ್ಟರ್ನಿಂದ 6 ಮಾರ್ಕ್ ಕೂಡ ಯಾವುದೇ ಪ್ರಶ್ನೆ ಕೇಳೋದಿಲ್ಲ. ಸೊ 1 ಮಾರ್ಕ್ 2 ಪ್ರಶ್ನೆ ಕೇಳ್ತಾನೆ. ಸೊ 2 ಮಾರ್ಕ್ ಆಯಿತು. 2 ಮಾರ್ಕ್ಸ್ ಮತ್ತೆ 2 ಪ್ರಶ್ನೆ ಕೇಳ್ತಾನೆ, 4 ಮಾರ್ಕ್ ಆಯಿತು. ಒಟ್ಟು ಈ ಪಾಠದಿಂದ 6 ಮಾರ್ಕ್ಸ್ ಅಷ್ಟು ಫೈನಲ್ ಎಕ್ಸಾಮಿನೇಷನ್ಗೆ ಬರ್ತದೆ. ನಾವಿಲ್ಲಿ ಮಾರ್ಕ್ಸ್ ನೋಡೋದು ಇಂಪಾರ್ಟೆಂಟ್ ಅಲ್ಲ. Introduction to statistics will play a very important role in the entire statistical economics subject. So ಹಾಗಾಗಿ introduction to statistics becomes a very significant chapter. ಅರ್ಥ ಆಯ್ತಾ ಮಕ್ಕಳ? ಸೊ ಮುಂದಿನ 8 ಚಾಪ್ಟರ್ಗಳೇನಿವೆ ಪಾರ್ಟ್ 1 ಆಫ್ ಸ್ಟ್ಯಾಟಿಸ್ಟಿಕ್ಸ್, ಅದನ್ನ ನಾವು ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್ ಅಂತ ಕೂಡ ಕರಿತೇವೆ. ಅದರಲ್ಲಿ ನೀವೇನು ಕಲಿಬೇಕಾಗ್ತದೆ, ಆ 7 ಅಥವಾ 8 ಚಾಪ್ಟರ್ಗಳಿಗೆ ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್ ಫಾರ್ಮ್ಸ್ ದ ಫೌಂಡೇಶನ್, ಇಟ್ ಫಾರ್ಮ್ಸ್ ದ ಬೇಸ್. ಸೊ ಈ ಚಾಪ್ಟರಿನಿಂದ 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ 2 ಪ್ರಶ್ನೆ, 4 ಮಾರ್ಕ್ ಬರೋದಿಲ್ಲ, 6 ಮಾರ್ಕ್ ಕೂಡ ಬರೋದಿಲ್ಲ. ಒಟ್ಟು ಈ ಚಾಪ್ಟರಿನಿಂದ 6 ಮಾರ್ಕ್ಸ್ ಅಷ್ಟು ಫೈನಲ್ ಎಕ್ಸಾಮಿನೇಷನ್ಗೆ ಬರ್ತದೆ. ಹಾಗಾದ್ರೆ ಈ ಪಾಠದಲ್ಲಿ ಬರ್ತಕ್ಕಂತಹ ಮೊದಲನೇ ಟಾಪಿಕ್ ಯಾವುದು? ವಾಟ್ ಈಸ್ ಇಕನಾಮಿಕ್ಸ್ ಆಲ್ ಅಬೌಟ್? ಏನು ಎಕನಾಮಿಕ್ಸ್ ಅಂದ್ರೆ ಅರ್ಥ? ಏನೆಲ್ಲ ಎಕನಾಮಿಕ್ಸ್ ಪಾರ್ಟ್ಸ್ ಆಗತ್ತೆ? ಎಕನಾಮಿಕ್ಸ್ ಹೇಗೆಲ್ಲ ಡಿವೈಡ್ ಆಗತ್ತೆ? ಬನ್ನಿ ನೋಡೋಣ. ನೋಡಿ ಮಕ್ಕಳ, ಯಾವುದೇ ಒಂದು ಎಕನಾಮಿಕ್ಸ್ ಅಲ್ಲಿ 4 ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಇವೆ. ಏನು ಆ 4 ಟರ್ಮಿನಾಲಜೀಸ್? ಮೊದಲನೆಯದು ಕನ್ಸ್ಯೂಮರ್. ಮೊದಲನೆಯ ಟರ್ಮಿನಾಲಜಿ ಯಾವುದು? ಕನ್ಸ್ಯೂಮರ್. ಎರಡನೆಯ ಟರ್ಮಿನಾಲಜಿ ಸೆಲ್ಲರ್. ಎರಡನೆಯ ಟರ್ಮಿನಾಲಜಿ ಯಾವುದು? ಸೆಲ್ಲರ್. ಮೂರನೆಯ ಟರ್ಮಿನಾಲಜಿ ಪ್ರೊಡ್ಯೂಸರ್. ಮೂರನೆಯ ಟರ್ಮಿನಾಲಜಿ ಯಾವುದು? ಪ್ರೊಡ್ಯೂಸರ್. 4ನೆಯ ಟರ್ಮಿನಾಲಜಿ, ನಾವಿದನ್ನ 2 ಸಪ್ರೇಟ್ ಟರ್ಮ್ಸ್ ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ. ಆ ಟರ್ಮ್ಸ್ ಯಾವುದು ಅಂದ್ರೆ ಎಂಪ್ಲಾಯಿ ಮತ್ತು ಎಂಪ್ಲಾಯರ್. ಸೊ ಯಾವುದೇ ಒಂದು ಎಕನಾಮಿಕ್ಸಿನಲ್ಲಿ 4 ಟರ್ಮಿನಾಲಜಿಯನ್ನ ನಾವು ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಯಾವುದು ಆ 4 ಟರ್ಮಿನಾಲಜೀಸ್? ಕನ್ಸ್ಯೂಮರ್ ಮೊದಲನೆಯದು, ಸೆಲ್ಲರ್ ಎರಡನೆಯದು, ಪ್ರೊಡ್ಯೂಸರ್ ಮೂರನೆಯದು, 4ನೇದು ನಾವು 2 ಟರ್ಮ್ ಅಂತ ಇದನ್ನ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಆ 4ನೆಯ ಟರ್ಮ್ ಯಾವುದು? ಎಂಪ್ಲಾಯಿ ಮತ್ತು ಎಂಪ್ಲಾಯರ್. ಏನು ಕನ್ಸ್ಯೂಮರ್ ಅಂದ್ರೆ ಅರ್ಥ ನೋಡೋಣ ಬನ್ನಿ. ಯಾವಾಗ್ಲೂ ತಿಳ್ಕೊಳ್ಳಿ, ಒಂದು ಅರ್ಥವ್ಯವಸ್ಥೆಯಲ್ಲಿ ಹಲವಾರು ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಇನ್ ಅನ್ ಎಕಾನಮಿ ಯಾರು ಮ್ಯಾನ್ಯುಫ್ಯಾಕ್ಚರ್ ಮಾಡ್ತಾರೆ ಅವರು ಒಂದು ಪಾರ್ಟಿಸಿಪೆಂಟ್,
ಆ ಮ್ಯಾನ್ಯುಫ್ಯಾಕ್ಚರ್ ಅನ್ನ ಯಾರು ಸೇಲ್ ಮಾಡ್ತಾರೆ ಅವರು ಒಂದು ಪಾರ್ಟಿಸಿಪೆಂಟ್, ಆ ಸೇಲನ್ನು ಯಾರು ಖರೀದಿ ಮಾಡ್ತಾರೆ ಅವರು ಒಂದು ಪಾರ್ಟಿಸಿಪೆಂಟ್, ಆ ಖರೀದಿ ಮಾಡೋದನ್ನ ಯಾರು ಉಪಯೋಗಿಸ್ತಾರೆ ಅವರು ಒಂದು ಪಾರ್ಟಿಸಿಪೆಂಟ್, ಉಪಯೋಗಿಸ್ಲಿಕ್ಕೆ ಕೊಂಡು ಹೋಗ್ತಾರೆ ಅವರು ಒಂದು ಪಾರ್ಟಿಸಿಪೆಂಟ್. ಹೀಗೆ ಒಂದು ಅರ್ಥವ್ಯವಸ್ಥೆಯಲ್ಲಿ, ಒಂದು ಎಕನಾಮಿಯಲ್ಲಿ ಹಲವಾರು ರೀತಿಯ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಆ ತರಹದ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಕನ್ಸ್ಯೂಮರ್ ಕೂಡ ಏನಾಗುತ್ತೆ, ಒಂದು ಪಾರ್ಟಿಸಿಪೆಂಟ್ ಆಗುತ್ತೆ. ಏನು ಕನ್ಸ್ಯೂಮರ್ ಅಂದ್ರೆ ಅರ್ಥ? ಯಾವಾಗ್ಲೂ ತಿಳ್ಕೊಳ್ಳಿ, ಯಾವ ಯಾವ ಗೂಡ್ಸ್ ಅಂಡ್ ಸರ್ವಿಸಸ್ನ ನಮ್ಮ ಎಕಾನಮಿಯಲ್ಲಿ ನಾವು ಪ್ರೊಡ್ಯೂಸ್ ಮಾಡಿರ್ತೇವೆ, ಯಾವ ಯಾವ ಸರಕುಗಳನ್ನು ಮ್ಯಾನ್ಯುಫ್ಯಾಕ್ಚರ್ ಮಾಡಿರ್ತೇವೆ, ಅದನ್ನ ಯಾರು ತಮ್ಮ ಸ್ವಂತ ಉಪಯೋಗಕ್ಕೆ ಪಡೆದುಕೊಳ್ತಾರೆ, ಅದನ್ನ ಯಾರು ತಮ್ಮ ಸ್ವಂತ ಉಪಯೋಗಕ್ಕೆ ಖರೀದಿ ಮಾಡ್ತಾರೆ, ಆ ತರಹದ ವ್ಯಕ್ತಿಗಳನ್ನೆಲ್ಲ ನಾವೇನಂತ ಕರಿತೇವೆ, ಕನ್ಸ್ಯೂಮರ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ನಾನೊಂದು ಮನೆಯನ್ನ ಕಟ್ಟಬೇಕು. ಸೊ ಮೈ ಡಿಸೈರ್ ಇಸ್ ಟು ಬಿಲ್ಡ್ ಅ ಹೌಸ್. ಹೌಸ್ ಅನ್ನೋದು ಇಲ್ಲಿ ಒಂದು ಪ್ರಾಡಕ್ಟ್ ಆಗುತ್ತೆ. ನನ್ನ ಡಿಸೈರ್, ನಾನು ಮನೆಯನ್ನ ಕಟ್ಟಿ ಆ ಮನೆಯಲ್ಲಿ ವಾಸ ಇರಬೇಕು, ಐ ಬಿಕಮ್ ಅ ಕನ್ಸ್ಯೂಮರ್. ಬಟ್ಟೆ ಹಾಕೊಳ್ಬೇಕು, ಬಟ್ಟೆ ಹಾಕೊಳ್ಳೋದು ಇಸ್ ಮೈ ಡಿಸೈರ್. ಆ ಬಟ್ಟೆಯನ್ನ ಅಂಗಡಿಯಿಂದ ಖರೀದಿ ಮಾಡ್ಕೊಂಡು ಬರ್ತೇನೆ, ಅಲ್ಲಿಗೆ ನಾನು ಅಂಗಡಿಗೆ ಏನಾಗ್ತೇನೆ, ಕನ್ಸ್ಯೂಮರ್ ಆಗ್ತೇನೆ. ಸೊ ಯಾವುದೇ ಒಬ್ಬ ವ್ಯಕ್ತಿಯನ್ನ ಕನ್ಸ್ಯೂಮರ್ ಅಂತ ಕರೀಲಿಕ್ಕೆ ಅವನಿಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾದ ಫೀಚರ್ ಯಾವುದು? ಅವನ ಪ್ರಾಡಕ್ಟ್ ಅನ್ನ, ಅವನ ಗೂಡ್ಸ್ ಅನ್ನ, ಅವನ ಸರ್ವಿಸಸ್ ಅನ್ನ ಖರೀದಿ ಮಾಡಬೇಕು. ಯಾತಕ್ಕೋಸ್ಕರ ಖರೀದಿ ಮಾಡಬೇಕು? ತನ್ನ ನೀಡ್ಸ್, ತನ್ನ ಡಿಸೈರ್ಸ್, ತನ್ನ ಆಸೆಗಳು, ತನ್ನ ರಿಕ್ವೈರ್ಮೆಂಟ್ಗಳನ್ನ ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಖರೀದಿ ಮಾಡಬೇಕು. ಸೊ ಹೂ ಇಸ್ ಅ ಕನ್ಸ್ಯೂಮರ್? ವೆನ್ ಯು ಬೈ ಗೂಡ್ಸ್ ಟು ಸ್ಯಾಟಿಸ್ಫೈ ಪರ್ಸನಲ್ ನೀಡ್ಸ್ ಆರ್ ದಿ ಅದರ್ ನೀಡ್ಸ್ ಇಸ್ ಕಾಲ್ಡ್ as ವಾಟ್? ಅ ಕನ್ಸ್ಯೂಮರ್. isn't it easy? ನೆಕ್ಸ್ಟ್, ಸೆಲ್ಲರ್. ಯಾರು ಸೆಲ್ಲರ್ ಹಾಗಾದ್ರೆ? ಒಂದು ಅರ್ಥವ್ಯವಸ್ಥೆಯಲ್ಲಿ ಖರೀದಿ ಮಾಡೋರು ಅಂದ್ರೆ, ಪರ್ಚೇಸ್ ಮಾಡೋರು ಇದ್ದಾರೆ ಅಂದ್ರೆ ಸೇಲ್ ಮಾಡೋರು ಕೂಡ ಇರಲೇಬೇಕು. ನನಗೆ ಸೇಲ್ ಮಾಡೋ ಅಂತ ವ್ಯಕ್ತಿಗಳೇ ಒಂದು ಎಕನಾಮಿಯಲ್ಲಿ ಇಲ್ಲ ಅಂದಮೇಲೆ ನಾನು ಹೇಗೆ ಖರೀದಿ ಮಾಡ್ಲಿಕ್ಕೆ ಸಾಧ್ಯ? ದಟ್ ಈಸ್ ಎಕ್ಸಾಕ್ಟ್ಲಿ ದ ಟರ್ಮ್ ಆಫ್ ಅ ಸೆಲ್ಲರ್. ಸೊ ಯಾರು ಸೆಲ್ಲರ್ ಅಂದ್ರೆ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಸರಕುಗಳನ್ನ, ಪ್ರಾಡಕ್ಟ್ಸ್ ಅನ್ನ, ಸರ್ವಿಸಸ್ ಅನ್ನ, ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾರೋ ಅಂತಹ ವ್ಯಕ್ತಿಗಳನ್ನ ನಾವೇನಂತ ಕರಿತೇವೆ? ಸೆಲ್ಲರ್ ಅಂತ ಕರಿತೇವೆ. ಇಲ್ಲಿ ಒಂದು ಮುಖ್ಯವಾಗಿ ನೀವೇನ್ ಜ್ಞಾಪಕ ಇಟ್ಕೋಬೇಕು ಅಂದ್ರೆ, ಯಾವುದೇ ಸೆಲ್ಲರ್ ತನ್ನ ಗೂಡ್ಸ್ ಅಂಡ್ ಸರ್ವಿಸಸ್ನ ಪ್ರಾಫಿಟ್ಟಿನಲ್ಲಿ, ಅಂದರೆ ಲಾಭದಲ್ಲಿ ಮಾರಕ್ಕೆ ನೋಡ್ತಾನೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ಯಾಚ್ ಹಿಯರ್. ಸೊ ಯಾವುದೇ ಒಬ್ಬ ಸೆಲ್ಲರ್ ಪ್ರಾಫಿಟ್ಟಿಗಾಗಿ ತನ್ನ ಸರಕುಗಳನ್ನ, ತನ್ನ ಗೂಡ್ಸ್ ಅನ್ನ, ತನ್ನ ಸರ್ವಿಸಸ್ ಅನ್ನ, ತನ್ನ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಕ್ಕೆ ನೋಡ್ತಾನೆ. ಅಂತಹ ವ್ಯಕ್ತಿಗಳನ್ನ ನಾವೊಂದು ಅರ್ಥವ್ಯವಸ್ಥೆಯಲ್ಲಿ ಏನಂತ ಕರಿತೇವೆ? ಸೆಲ್ಲರ್ ಅಂತ ಕರಿತೇವೆ. ಎಸ್, ನೆಕ್ಸ್ಟ್ ಟರ್ಮಿನಾಲಜಿ ದೆನ್, ಪ್ರೊಡ್ಯೂಸರ್. ಯಾರು ಪ್ರೊಡ್ಯೂಸರ್? ಓಕೆ, ನನ್ನ ನೀಡ್ಸ್ ಅಂಡ್ ರಿಕ್ವೈರ್ಮೆಂಟ್ಸ್ ಅನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳಿಕ್ಕೆ ನಾನು ಮಾರ್ಕೆಟ್ ಇಂದ ಏನಾದ್ರೂ ಖರೀದಿ ಮಾಡಿದ್ರೆ ನಾನು ಕನ್ಸ್ಯೂಮರ್ ಆಗ್ತೇನೆ. ಅದೇ ರೀತಿ ಖರೀದಿ ಮಾಡಲಿಕ್ಕೆ ಯಾರು ಆ ಗೂಡ್ಸ್ ಅಂಡ್ ಸರ್ವಿಸಸ್ನ ಪ್ರಾಫಿಟ್ಟಿಗೋಸ್ಕರ ಮಾರ್ತಾರೋ ಅವರು ಸೆಲ್ಲರ್ ಆಗ್ತಾರೆ. ಹಾಗಾದ್ರೆ ಪ್ರೊಡ್ಯೂಸರ್ ಯಾರು? ನಾವು ಖರೀದಿ ಮಾಡ್ಲಿಕ್ಕಾಗ್ಬೋದು ಅಥವಾ ಸೆಲ್ಲರ್ ಸೆಲ್ ಮಾಡ್ಲಿಕ್ಕಾಗ್ಬೋದು. ಗೂಡ್ಸ್ ಬೇಕು, ಸರಕುಗಳು ಬೇಕು, ಪ್ರಾಡಕ್ಟ್ಗಳು ಬೇಕು. ಇಂತಹ ಗೂಡ್ಸ್ ಅನ್ನ, ಇಂತಹ ಸರಕುಗಳನ್ನ, ಇಂತಹ ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂತಹ ವ್ಯಕ್ತಿಗಳನ್ನ
ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಸಂಸ್ಥೆಗಳನ್ನ, ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಕಂಪನಿಗಳನ್ನ ನಾವೇನಂತ ಕರಿತೇವೆ? ಪ್ರೊಡ್ಯೂಸರ್ ಅಂತ ಕರಿತೇವೆ. ಸೊ ಯಾರು ಪ್ರೊಡ್ಯೂಸರ್ ಅಂದ್ರೆ, ವೆನ್ ಸಂಬಡಿ ಪ್ರೊಡ್ಯೂಸಸ್ ದ ಗೂಡ್ಸ್ ಆರ್ ಪ್ರೊವೈಡ್ಸ್ ದ ಸರ್ವಿಸ್, ಯಾವುದೇ ಒಬ್ಬ ವ್ಯಕ್ತಿ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಸರ್ವಿಸಸ್ ಅನ್ನ ಕೊಡೋದಾಗಿರ್ಬೋದು, ಅಂತಹ ವ್ಯಕ್ತಿಯನ್ನ ನಾವೇನಂತ ಕರಿತೇವೆ? ಪ್ರೊಡ್ಯೂಸರ್ ಅಂತ ಕರಿತೇವೆ. ಮೂವಿಂಗ್ ಅಹೆಡ್ ಫ್ರಮ್ ದೇರ್, ಯಾರು ಎಂಪ್ಲಾಯಿ ಅಥವಾ ಎಂಪ್ಲಾಯರ್ ಅಂದ್ರೆ, ನಾನಿವಾಗ ಆಗ್ಲೇ ಹೇಳಿದ ಹಾಗೆ ನೀವಿದನ್ನ ಒಂದು ಟರ್ಮ್ ಅಂತ ಕೂಡ ಕಲಿಬಹುದು, ಅಥವಾ ಇವೆರಡನ್ನು ಟೂ ಡಿಫ್ರೆಂಟ್ ಟರ್ಮಿನಾಲಜೀಸ್ ಮಾಡಿಕೊಂಡು ಕೂಡ ಕಲಿಬಹುದು. ಯಾವಾಗಲೂ ತಿಳ್ಕೊಳ್ಳಿ, ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಸಂಬಳ ತಗೊಳ್ಳುವಂತಹ ವ್ಯಕ್ತಿಯನ್ನ ನಾವು ಎಂಪ್ಲಾಯಿ ಅಂತ ಕರಿತೇವೆ. ಯಾವುದೇ ಒಂದು ಸಂಸ್ಥೆಯಲ್ಲಿ ಜನರಿಗೆ ಕೆಲಸವನ್ನ ಕೊಟ್ಟು ಸಂಬಳವನ್ನ ಕೊಡುವಂತಹ ವ್ಯಕ್ತಿಗೆ ಎಂಪ್ಲಾಯರ್ ಅಂತ ಕರಿತೇವೆ. ಸೊ ಯಾರು ಎಂಪ್ಲಾಯಿ? ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಂಸ್ಥೆಯಲ್ಲಿ, ಆರ್ಗನೈಸೇಷನ್ ಅಲ್ಲಿ, ಬಿಸ್ನೆಸ್ ಅಲ್ಲಿ, ಕನ್ಸರ್ನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವನು ಎಂಪ್ಲಾಯಿ, ನೌಕರ ಆಗ್ತಾನೆ. ಯಾವುದೇ ಒಬ್ಬ ವ್ಯಕ್ತಿ ಹಲವಾರು ನೌಕರರಿಗೆ ಕೆಲಸವನ್ನ ಕೊಟ್ಟು ಸಂಬಳವನ್ನ ಕೊಟ್ಟು ಆರ್ಗನೈಸೇಷನ್, ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾನೋ ಅಂತಹ ವ್ಯಕ್ತಿಯನ್ನ ನಾವು ಎಂಪ್ಲಾಯರ್ ಅಂತ ಕರಿತೇವೆ. ಸೊ ಯಾವುದು 4 ಇಂಪಾರ್ಟೆಂಟ್ ಟರ್ಮ್ಸ್? ಕನ್ಸ್ಯೂಮರ್, a person who purchases goods and services to satisfy his requirements. Producer, a person who produces the goods in order to sell it to the seller. Seller, yaro? A person who buys the goods from the producer, sells it to the consumer. Artha aita? He always sells it for what? Labha, profit. Next one is employer ಅಥವಾ ಎಂಪ್ಲಾಯಿ. ಯಾವುದೇ ಒಬ್ಬ ವ್ಯಕ್ತಿ ಕೆಲಸವನ್ನ ಕೊಟ್ರೆ ಅವನು ಎಂಪ್ಲಾಯರ್ ಆಗ್ತಾನೆ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡಿದ್ರೆ, ಸಂಬಳಕ್ಕೋಸ್ಕರ ಮಾಡಿದ್ರೆ, ಅಂತಹ ವ್ಯಕ್ತಿಯನ್ನ ನಾವೇನಂತ ಕರಿತೇವೆ? ಎಂಪ್ಲಾಯಿ ಅಂತ ಕರಿತೇವೆ. ವಾಸಂಟ್ ಇಟ್ ಇಂಟ್ರೆಸ್ಟಿಂಗ್? ಎಸ್. ಹಾಗಾದ್ರೆ ನಾವು ಈ 4 ಜನರ ರೋಲ್ ಅನ್ನ ಹೇಗೆ ಸಮ್ಮರೈಸ್ ಮಾಡೋದು ನೋಡೋಣ. ಆಲ್ ದೀಸ್ ರೋಲ್ಸ್ ರೆಪ್ರೆಸೆಂಟ್ಸ್ ಎಕನಾಮಿಕ್ ಆಕ್ಟಿವಿಟೀಸ್. ಕೊಳ್ಳುವುದು, ಮಾರುವುದು, ನಿರ್ಮಾಣ ಮಾಡೋದು, ಸಂಬಳ ತಗೊಳ್ಳೋದು, ಸಂಬಳ ಕೊಡೋದು, ಇವೆಲ್ಲವೂ ಏನಾಗುತ್ತೆ? ಎಕನಾಮಿಕ್ ಆಕ್ಟಿವಿಟೀಸ್ ಆಗುತ್ತೆ. ಅಂಡರ್ಟೇಕನ್ ಫಾರ್ ಮಾನಿಟರಿ ಗೇನ್ಸ್. ಈಗ ನೀವೆಲ್ಲರೂ ಕಾಮರ್ಸ್ ಮಕ್ಕಳು, ಒಂದು ನೀವೆಲ್ಲರೂ ತಲೆಯಲ್ಲಿಟ್ಕೋಬೇಕಾಗಿರೋದೇನು ಅಂದ್ರೆ, ಪ್ರಾಫಿಟ್ ಇಲ್ಲದ ಹಾಗೆ, ದುಡ್ಡಿನ ಲಾಭ ಇಲ್ಲದ ಹಾಗೆ ಒಂದು ಸಂಸ್ಥೆಯಲ್ಲಿ ಅಥವಾ ಒಂದು ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಕೆಲಸ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಅದನ್ನ ಕಾಮರ್ಸ್ ಟರ್ಮಿನಾಲಜೀಸ್ ಅಲ್ಲಿ ಏನಂತ ಕರಿತೇವೆ? ಮಾನಿಟರಿ ಗೇನ್ಸ್ ಅಂತ ಕರಿತೇವೆ. ಮೂವಿಂಗ್ ಅಹೆಡ್ ಫ್ರಮ್ ದೇರ್, ಅವನು ಹೇಳ್ತಾನೆ, ದಿಸ್ ಇಸ್ ವಾಟ್ ಇಕನಾಮಿಸ್ಟ್ಸ್ ಮೀನ್ ಬೈ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ದೀಸ್ ಆಕ್ಟಿವಿಟೀಸ್ form the foundation of economic studies and helps us in understanding how resources are allocated in the society. ಏನಿದರ ಅರ್ಥ? ನಾನು ಬ್ರೇಕ್ ಡೌನ್ ಮಾಡಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಹಲವಾರು ಸಂಪನ್ಮೂಲಗಳು ಇರುತ್ತೆ, ಹಲವಾರು ರಿಸೋರ್ಸಸ್ ಇರುತ್ತೆ. ಎಲ್ಲ ರಿಸೋರ್ಸಸ್ಸು ಎಲ್ಲರ ಹತ್ತಿರನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೇಶವನ್ನ ಮುನ್ನಡೆಸ್ಕೊಂಡು ಹೋಗೋದು ಹೇಗೆ? ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ, ಯಾವುದೇ ಒಂದು ಎಕಾನಮಿಯಲ್ಲಿ ಈ ರಿಸೋರ್ಸಸ್ ಅನ್ನ, ಈ ಸಂಪನ್ಮೂಲಗಳನ್ನ
ಪ್ರಯಾರಿಟಿ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಮ್ಮ ದೇಶದ ರಿಕ್ವೈರ್ಮೆಂಟ್ಸ್ ಏನು, ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಹೇಗೆ ನಡಿಬೇಕು, ನಮ್ಮ ದೇಶ ಯಾವ ದಿಶೆಯ ಕಡೆ ನಡಿಬೇಕು, ಇದನ್ನ ಯೋಚಿಸ್ಕೊಂಡು ನಾವು ಆ ರಿಸೋರ್ಸಸ್ನ ಏನ್ ಮಾಡ್ತೀವಿ, ಅಲೋಕೇಟ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಅರ್ಥವ್ಯವಸ್ಥೆ, ಎಕನಾಮಿ ಅಂತ ಕರಿತೇವೆ. ಸೊ ಸಮ್ಮರೈಸಿಂಗ್ ದಿಸ್, ಯಾವುದು ಎಕನಾಮಿಕ್ಸ್ ಅಲ್ಲಿ 4 ಇಂಪಾರ್ಟೆಂಟ್ ಟರ್ಮಿನಾಲಜೀಸ್. ಗೂಡ್ಸ್ ಅನ್ನ ಕೊಳ್ಳುವವನು ಕನ್ಸ್ಯೂಮರ್, ಗೂಡ್ಸ್ ಅನ್ನ ಲಾಭಕ್ಕೋಸ್ಕರ ಮಾರುವವನು ಸೆಲ್ಲರ್, ಅಂತಹ ಗೂಡ್ಸ್ ಅನ್ನ ನಿರ್ಮಾಣ ಮಾಡುವವನು ಪ್ರೊಡ್ಯೂಸರ್, ನಿರ್ಮಾಣ ಮಾಡಲಿಕ್ಕೆ ಕೆಲಸದಲ್ಲಿರೋರು ಎಂಪ್ಲಾಯೀಸ್ ಆದ್ರೆ ಕೆಲಸ ಕೊಟ್ಟಿರುವವನೇನಾಗ್ತಾನೆ, ಎಂಪ್ಲಾಯರ್ ಆಗ್ತಾನೆ. ಸೊ ಇದನ್ನ ಹೇಗೆ ಸಮ್ಮರೈಸ್ ಮಾಡೋದು, ಇನ್ ಎನಿ ಎಕಾನಮಿ ದ ರಿಸೋರ್ಸಸ್, ಸಂಪನ್ಮೂಲಗಳು ಪ್ರಯಾರಿಟಿ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ನಮ್ಮ ದೇಶ ಯಾವ ಪ್ರಯಾರಿಟಿಯನ್ನ ಇಟ್ಕೊಂಡಿದೆ, ಯಾವ ದಿಕ್ಕಿನಲ್ಲಿ ನಡೀತಾ ಇದೆ, ಯಾವ ದಿಶೆಯಲ್ಲಿ ಹೋಗ್ತಾ ಇದೆ, ಇವೆಲ್ಲವನ್ನ ಮನಸ್ಸಲ್ಲಿಟ್ಕೊಂಡು ರಿಸೋರ್ಸಸ್ ಅನ್ನ ಏನ್ ಮಾಡ್ತಾರೆ, ಅಲೋಕೇಟ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದಕ್ಕೆ ನಾವೇನಂತ ಕರಿತೇವೆ, ಎಕನಾಮಿ ಅಂತ ಕರಿತೇವೆ. ವಾಸಂಟ್ ಇಟ್ ವೆರಿ ಇಂಟ್ರೆಸ್ಟಿಂಗ್? ಇನ್ನೂ ಹಲವಾರು ಟಾಪಿಕ್ಗಳು ಇದರಲ್ಲಿ ಕಲಿಯಕ್ಕೆ ಸಿಗ್ತದೆ, ಬನ್ನಿ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಯಾವುದು, ದ ಪ್ರಾಬ್ಲಮ್ ಆಫ್ ಸ್ಕೇರ್ಸಿಟಿ. ಏನು ಪ್ರಾಬ್ಲಮ್ ಆಫ್ ಸ್ಕೇರ್ಸಿಟಿ ಅಂದ್ರೆ ನೋಡೋಣ. ಮೊದಲನೆಯದಾಗಿ ಅನ್ಲಿಮಿಟೆಡ್ ವಾಂಟ್ಸ್, ಎರಡನೆಯದು ಲಿಮಿಟೆಡ್ ರಿಸೋರ್ಸಸ್. ಏನು ಇದರ ನಡುವಿನ ವ್ಯತ್ಯಾಸ, ಏನು ಇದರ ನಡುವಿನ ಕಾನ್ಫ್ಲಿಕ್ಟು, ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಹಲವಾರು ಆಸೆಗಳಿರುತ್ತೆ. ಫಾರ್ ಎಕ್ಸಾಂಪಲ್, ನನಗೂ ಆಸೆ ಇದೆ, ನಾನು ಎಲ್ಲಿ ಪಾಠ ಮಾಡ್ಲಿಕ್ಕೆ ಬರಬೇಕೋ ಚಾರ್ಟೆಡ್ ಫ್ಲೈಟಲ್ಲಿ ಇಳ್ಕೊಂಡು ಆ ಜಾಗಕ್ಕೆ ಬರಬೇಕು, ಪಾಠ ಮಾಡ್ಬಿಟ್ಟು ಚಾರ್ಟೆಡ್ ಫ್ಲೈಟ್ ಹಟ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕು. ನಿಮ್ಗಳಿಗೂ ಆಸೆ ಇರುತ್ತೆ, ನೀವು ಯಾವ ಜಾಗಕ್ಕೆ ಕಲಿಯಕ್ಕೆ ಹೋಗ್ತಾ ಇದ್ದೀರೋ ಒಂದು ದೊಡ್ಡ BMW ಕಾರಲ್ಲಿ ಬಂದು ಕಾಲೇಜ್ ಮುಂದೆ ಇಳಿದು ಕಲಿತ್ಕೊಂಡು ಹಂಗೆ ವಾಪಸ್ ಹೋಗ್ಬೇಕು ಅಂತ. ಇನ್ಯಾರಿಗೂ ಆಸೆ ಇರುತ್ತೆ, ಪ್ರತಿದಿನ ನನಗೆ 3 ಹೊತ್ತು ಒಳ್ಳೆ ಊಟ ಸಿಗಬೇಕು ಅಂತ. ಮತ್ತಾರಿಗೂ ಆಸೆ ಇರುತ್ತೆ, ಒಳ್ಳೆ ಬಟ್ಟೆ ಹಾಕೋಬೇಕು ಅಂತ. ಇನ್ಯಾರಿಗೂ ಆಸೆ ಇರುತ್ತೆ, ನಾನು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ. ಮತ್ತಾರಿಗೂ ಆಸೆ ಇರುತ್ತೆ, ನಾನು ಅಬ್ರಾಡ್ಗೆ ಹೋಗಿ ಓದಬೇಕು ಅಂತ. ಹೀಗೆ ಪ್ರತಿಯೊಬ್ಬ ಮನುಷ್ಯನ ಆಸೆಗಳು ಯಾವಾಗಲೂ ಅನ್ಲಿಮಿಟೆಡ್ ಆಗಿರ್ತವೆ. ನಾನಿಲ್ಲೊಂದು ಕೀ ಪದ ಉಪಯೋಗಿಸ್ತಾ ಇದ್ದೀನಿ, ಆಸೆಗಳು. ನಾನು ರಿಕ್ವೈರ್ಮೆಂಟ್ಸ್ ಅಂತ ಹೇಳಲಿಲ್ಲ, ಆಸೆಗಳು, ಡಿಸೈರ್ಸ್, ವಾಂಟ್ಸ್ ಅನ್ನೋ ಪದವನ್ನ ಬಳಸ್ತಾ ಇದ್ದೇನೆ. ಸೊ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ, ಯಾವುದೇ ಒಂದು ಎಕಾನಮಿಯಲ್ಲಿ ಹಲವಾರು ವ್ಯಕ್ತಿಗಳಿರ್ತಾರೆ, ಹಲವಾರು ವ್ಯಕ್ತಿಗಳಿಗೆ ಹಲವಾರು ಆಸೆಗಳಿರುತ್ತೆ. ಅದನ್ನ ನಾವೇನಂತ ಕರಿತೇವೆ, ಅನ್ಲಿಮಿಟೆಡ್ ವಾಂಟ್ಸ್ ಅಂತ ಕರಿತೇವೆ. ನಾವು ಸಿನಿಮಾದಲ್ಲಿ ನೋಡೋ ಹಾಗೆ ಅಥವಾ ಕಾರ್ಟೂನ್ಗಳಲ್ಲಿ ನೋಡೋ ಹಾಗೆ ನಾವು ಕೇಳ್ಕೊಂಡಿದ ತಕ್ಷಣ ಮಾಯಾನಗರಿಯಿಂದ ಎಲ್ಲ ಬಂದ್ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ವೇರ್ ಲಿಮಿಟೆಡ್ ರಿಸೋರ್ಸಸ್ ಅನ್ನೋ ಕಾನ್ಸೆಪ್ಟು ಇಂಪಾರ್ಟೆಂಟ್ ಆಗೋದು. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಮನುಷ್ಯನ ಆಸೆಗಳು, ಮನುಷ್ಯನ ಡಿಸೈರ್ಗಳು, ಮನುಷ್ಯನ ನೀಡ್ಸ್ಗಳು ಅನ್ಲಿಮಿಟೆಡ್ ಆಗಿರ್ತವೆ. ಆದರೆ ಆ ಆಸೆಗಳನ್ನ ಪೂರೈಸಿಕೊಳ್ಳಲು ಇರ್ತಕ್ಕಂತಹ ಸಂಪನ್ಮೂಲ, ಇರ್ತಕ್ಕಂತಹ ರಿಸೋರ್ಸಸ್ ಯಾವಾಗಲೂ ಏನಾಗಿರುತ್ತೆ, ಲಿಮಿಟೆಡ್ ಆಗಿರುತ್ತೆ. ದಿಸ್ ಇಸ್ ವೇರ್ ನಾನು ಮುಂಚಿನ ಟಾಪಿಕ್ನಲ್ಲೂ ಹೇಳಿದ ಹಾಗೆ ಪ್ರಯಾರಿಟಿ ಡಿಸ್ಟ್ರಿಬ್ಯೂಷನ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳಿಗೂ ಹಲವಾರು ಆಸೆ ಇದೆ. ನನ್ನ ತಂದೆಗೆ ನಾನು ಪ್ರತಿದಿನ ಸಿಲ್ಕ್ ಬಟ್ಟೆ ಹಾಕೊಂಡು ಆಫೀಸಿಗೆ ಹೋಗಬೇಕು, ನನಗೇನು ಬೇಕೋ ತಿನ್ನಬೇಕು, ಮಜಾ ಮಾಡಬೇಕು. ತಾಯಿಗೂ ಅಷ್ಟೇ, ನಾನು ಯಾಕೆ ಮನೇಲಿ ಕಷ್ಟಪಡಬೇಕು, ಪ್ರತಿದಿನ ಖುಷಿಯಾಗಿ ಸುತ್ತಾಡ್ಕೊಂಡು ಬರಬೇಕು, ಕೇಳಿದ್ದೆಲ್ಲ ನೋಡಿದ್ದೆಲ್ಲ ಪರ್ಚೇಸ್ ಮಾಡಬೇಕು. ಈ ಎಲ್ಲ ಆಸೆಗಳು ಅವ್ರಿಗೂ ಇದೆ.
ಆದ್ರೆ ಅವ್ರ ಮನೆಯಲ್ಲಿ ಏನ್ ಮಾಡ್ತಾರೆ, ಪ್ರಯಾರಿಟಿ ಹಾಕೋತಾರೆ. ನನ್ನ ಮಗನ ಆಸೆ ಮೊದಲು, ನನ್ನ ಮಗನ ಎಜುಕೇಶನ್ ಮೊದಲು, ನನ್ನ ಮಗನಿಗೆ ಮುಂದೆ ಬರಲಿಕ್ಕೆ ಅವನಿಗೇನು ಸುಗಮವಾದ ದಾರಿ ಮಾಡಬೇಕು ಅದು ಮೊದಲು. ನೋಡಿ, ನಾವು ನಮ್ಮ ತಂದೆ ತಾಯಿಗಳ ಹತ್ರನೇ ಎಕನಾಮಿಕ್ಸ್ ಅನ್ನ ಕಲಿಬೋದು. ಮಕ್ಕಳ, ನಾವೆಲ್ಲರೂ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ಮುಂದೆ ಬರಬೇಕು. ಮನೇಲಿ ಅಪ್ಪ ಅಮ್ಮ ಪ್ರಯಾರಿಟಿ ಹಾಕೊಳ್ಳಲ್ಲ. ದಟ್ ಈಸ್ ಎಕ್ಸಾಕ್ಟ್ಲಿ ಅನ್ಲಿಮಿಟೆಡ್ ವಾಂಟ್ಸ್, ಲಿಮಿಟೆಡ್ ರಿಸೋರ್ಸಸ್. ಸೊ ಅನ್ಲಿಮಿಟೆಡ್ ವಾಂಟ್ಸ್ ಅಂದ್ರೆ ಏನರ್ಥ? ಎಲ್ಲ ಮನುಷ್ಯನಿಗೂ ಒಂದು ಅರ್ಥವ್ಯವಸ್ಥೆಯಲ್ಲಿ ಹಲವಾರು ಆಸೆಗಳಿರುತ್ತೆ, ಹಲವಾರು ಡಿಸೈರ್ಸ್ ಇರುತ್ತೆ, ಹಲವಾರು ವಾಂಟ್ಗಳಿರುತ್ತೆ. ಆ ಎಲ್ಲ ವಾಂಟ್ಗಳಿಗೆ ಬೇಕಾಗಿರ್ತಕ್ಕಂತಹ ದುಡ್ಡು ಆಗಿರ್ಬೋದು, ರಿಸೋರ್ಸಸ್ ಆಗಿರ್ಬೋದು, ಎಲ್ಲರ ಹತ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದೋ ಮಾಯಾನಗರಿಯಿಂದ ನಮಗೆಲ್ಲವೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವೇನಂತ ಕರಿತೇವೆ? ಅನ್ಲಿಮಿಟೆಡ್ ವಾಂಟ್ಸ್ ಅಂತ ಕರಿತೇವೆ. ಇಂತಹ ಅನ್ಲಿಮಿಟೆಡ್ ವಾಂಟ್ಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ನಾವು ರಿಸೋರ್ಸಸ್ನ ಏನ್ ಮಾಡಬೇಕು? ಪ್ರಯೋರಿಟೈಸ್ ಮಾಡಬೇಕು. ಮತ್ತೆ ಈ ರಿಸೋರ್ಸಸ್ ಅಲ್ಲಿ ಇರ್ತಕ್ಕಂತಹ ಬಿಗ್ಗೆಸ್ಟ್ ಲೂಪ್ ಹೋಲ್ ಏನು? ಇಟ್ ಈಸ್ ಲಿಮಿಟೆಡ್. ಎಲ್ಲರಿಗೂ ಎಲ್ಲವೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅಂಬಾನಿಗೆ ಆನೆ ತರದ ಕಷ್ಟವಾದ್ರೆ ಯಾವುದೋ ಒಬ್ಬ ಮನುಷ್ಯನಿಗೆ ಅಥವಾ ಯಾವುದೋ ಒಬ್ಬ ಮಾಮೂಲಿ ವ್ಯಕ್ತಿಗೆ ಇರುವೇ ಒಂದು ದೊಡ್ಡ ಕಷ್ಟವಾಗಿರ್ತದೆ. ಸೊ ಎಲ್ಲವೂ ಏನು? ಲಿಮಿಟೆಡ್ ರಿಸೋರ್ಸಸ್. ಈ ಕಾನ್ಫ್ಲಿಕ್ಟ್ ಅನ್ನ ನಾವು ಎಕನಾಮಿಕ್ಸ್ ಅಲ್ಲಿ ಏನಂತ ಕರಿತೇವೆ? ದ ಪ್ರಾಬ್ಲಮ್ ಆಫ್ ಸ್ಕೇರ್ಸಿಟಿ ಅಂತ ಕರಿತೇವೆ. ಈ ಜಗತ್ತಿನಲ್ಲಿ ಎಲ್ಲವೂ ಸಿಕ್ಕಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ನಾವು ಪ್ರಾಬ್ಲಮ್ ಆಫ್ ಸ್ಕೇರ್ಸಿಟಿ, ಲಿಮಿಟೆಡ್ ವಾಂಟ್ಸ್, ಅನ್ಲಿಮಿಟೆಡ್ ವಾಂಟ್ಸ್ ವರ್ಸಸ್ ಲಿಮಿಟೆಡ್ ರಿಸೋರ್ಸಸ್ ಅಂತ ಕರಿತೀವಿ. ಇಂಟ್ರೆಸ್ಟಿಂಗ್ ಅಲ್ಲ? ನೆಕ್ಸ್ಟ್ ಏನು ನೋಡೋಣ. 3 ಪಿಲ್ಲರ್ಸ್ ಆಫ್ ಎಕನಾಮಿಕ್ ಸ್ಟಡಿ. ಏನಿದು 3 ಪಿಲ್ಲರ್ಸ್ ಆಫ್ ಎಕನಾಮಿಕ್ ಸ್ಟಡಿ? ಬನ್ನಿ ನೋಡೋಣ. ಮೊದಲನೆಯದಾಗಿ ಡಿಸ್ಟ್ರಿಬ್ಯೂಷನ್. ಏನು ಡಿಸ್ಟ್ರಿಬ್ಯೂಷನ್ ಅಂದ್ರೆ ಅರ್ಥ? ಯಾವಾಗ್ಲೂ ತಿಳ್ಕೊಳ್ಳಿ, ಒಂದು ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿ ಮನುಷ್ಯರ ಕೈಲಿ ದುಡ್ಡು ಡಿಸ್ಟ್ರಿಬ್ಯೂಟ್ ಆಗಿದೆ, ವೇಜಸ್ ಆಗಿರ್ಬೋದು, ಸ್ಯಾಲರೀಸ್ ಆಗಿರ್ಬೋದು, ಪ್ರಾಫಿಟ್ಸ್ ಆಗಿರ್ಬೋದು, ಹೇಗೆ ಈ ದುಡ್ಡು ಮನುಷ್ಯರ ಕೈಲಿ, ಸಿಟಿಸನ್ಸ್ ಕೈಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ನ್ಯಾಷನಲ್ ಇನ್ಕಮ್ಮು ಹೇಗೆ ಡಿವೈಡ್ ಆಗಿದೆ, ಈ ಮೆಥಡ್ ಅನ್ನ ಕಲಿಯೋದಕ್ಕೆ ನಾವೇನಂತ ಕರಿತೇವೆ? ಡಿಸ್ಟ್ರಿಬ್ಯೂಷನ್ ಅಂತ ಕರಿತೇವೆ. So then how national income is shared? Through wages, profits. Wages ಗೆ ಇನ್ನೊಂದು ಹೆಸರೇ ಸ್ಯಾಲರಿ ಮತ್ತು ಇಂಟ್ರೆಸ್ಟ್. ಸೊ ಹೇಗೆ ಇದು ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ತಿಳ್ಕೊಳ್ತಕ್ಕಂತಹ ಪ್ರೊಸೀಜರ್ಗೆ ನಾವೇನಂತ ಕರಿತೇವೆ? ಡಿಸ್ಟ್ರಿಬ್ಯೂಷನ್ ಅಂತ ಕರಿತೇವೆ. ಹಾಗಾದ್ರೆ ಪ್ರೊಡಕ್ಷನ್ ಅಂದ್ರೆ ಏನರ್ಥ? ಯಾವಾಗ್ಲೂ ತಿಳ್ಕೊಳ್ಳಿ, ಯಾವುದೇ ಒಂದು ಎಕಾನಮಿ 2 ಫ್ಯಾಕ್ಟರ್ ಮೇಲೆ ಡಿಸೈಡ್ ಆಗುತ್ತೆ. ಯಾವ್ದಾ 2 ಫ್ಯಾಕ್ಟರು? ಮೊದಲನೆಯದು ಡಿಮಾಂಡ್ ಮತ್ತು ಎರಡನೆಯದು ಸಪ್ಲೈ. ಎಷ್ಟು ಡಿಮಾಂಡ್ ಇದೆ ಮಾರ್ಕೆಟ್ ಅಲ್ಲಿ ಮತ್ತು ಮಾರ್ಕೆಟಿಗೆ ಎಷ್ಟು ಸಪ್ಲೈ ಮಾಡಬೇಕು ಅನ್ನೋದು ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಪ್ರೊಡಕ್ಷನ್ ಅಂದ್ರೆ ಏನರ್ಥ? ಯಾವುದೇ ಒಂದು ಮಾರ್ಕೆಟಿನಲ್ಲಿ, ಯಾವುದೇ ಒಂದು ಎಕಾನಮಿಯಲ್ಲಿ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಹೇಗೆ ಡಿಮಾಂಡ್ ಅಂಡ್ ಸಪ್ಲೈ ಅನ್ನ ಬ್ಯಾಲೆನ್ಸ್ ಮಾಡಿ ಗೂಡ್ಸ್ ಅನ್ನ ಮಾರ್ಕೆಟಿಗೆ ತರಬೇಕು ಅನ್ನೋದನ್ನ ನಾವು ಎಕನಾಮಿಕ್ಸ್ ಅಲ್ಲಿ ಏನಂತ ಕರಿತೇವೆ? ಪ್ರೊಡಕ್ಷನ್ ಅಂತ ಕರಿತೇವೆ. ನೆಕ್ಸ್ಟ್ ಒನ್ ಇಸ್ ಕನ್ಸಂಪ್ಷನ್. ಹಾಗಾದ್ರೆ ಡಿಮಾಂಡ್ ಬಗ್ಗೆ ನೋಡಿದ್ವಿ, ಸಪ್ಲೈ ಬಗ್ಗೆನೂ ಕಲಿತ್ವಿ. ಇವೆರಡರ ನಡುವಿನ ಬ್ಯಾಲೆನ್ಸ್ ಅನ್ನ ಪ್ರೊಡಕ್ಷನ್ ಅಂತ ಕರಿತೇವೆ. ಕರೆಕ್ಟಾ? ಅದೇ ರೀತಿ ನಮ್ಮ ಕನ್ಸ್ಯೂಮರ್ಸು ಯಾವ ರೀತಿ ತಮ್ಮ ಲಿಮಿಟೆಡ್ ಇನ್ಕಮ್ ಅಲ್ಲಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು
ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಖರೀದಿ ಮಾಡ್ತಾ ಇದ್ದಾರೆ ಅನ್ನೋ ಟಾಪಿಕ್ಗೆ ನಾವೇನಂತ ಕರಿತೇವೆ? ಕನ್ಸಂಪ್ಷನ್. ಸೊ ಯಾವುದೇ ಒಂದು ಎಕನಾಮಿಗೆ 3 ಪಿಲ್ಲರ್ ಇದೆ. ಮೊದಲನೆಯದು ಡಿಸ್ಟ್ರಿಬ್ಯೂಷನ್, ಎರಡನೆಯದು ಪ್ರೊಡಕ್ಷನ್, ಮೂರನೆಯದು ಕನ್ಸಂಪ್ಷನ್. ಸೊ ಡಿಸ್ಟ್ರಿಬ್ಯೂಷನ್, ಪ್ರೊಡಕ್ಷನ್ ಮತ್ತು ಕನ್ಸಂಪ್ಷನ್ ಯಾವುದೇ ಒಂದು ಎಕಾನಮಿಯ 3 ಪಿಲ್ಲರ್ ಆಗತ್ತವೆ. ಇದರ ಸಮ್ಮರಿ ಏನು ನೋಡೋಣ ಬನ್ನಿ. ಎಕನಾಮಿಕ್ಸ್ ಇಸ್ ಟ್ರೆಡಿಷನಲಿ ಡಿವೈಡೆಡ್ into these 3 fundamental areas of study. ಏನದು? Each area examines different aspects of economic activity, but together they provide a comprehensive understanding of how an economy ಫಂಕ್ಷನ್ಸ್. ಈ 3 ಟಾಪಿಕ್ಗಳನ್ನ ನಾವು ಡೀಟೇಲ್ ಆಗಿ ಅರ್ಥ ಮಾಡಿಕೊಂಡಾಗ ಹೇಗೆ ಒಂದು ಅರ್ಥವ್ಯವಸ್ಥೆ ಕೆಲಸ ಮಾಡ್ತದೆ, ಹೇಗೆ ಒಂದು ಅರ್ಥವ್ಯವಸ್ಥೆ ವರ್ಕ್ ಆಗ್ತದೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ಈ 3 ಕೂಡ ಇನ್ ಡೀಟೇಲ್ ಏನ್ ಮಾಡಬೇಕಾಗತ್ತೆ? ಕಲಿಬೇಕಾಗತ್ತೆ. Modern economics also includes special studies on poverty, income inequality, educational employment opportunities and environmental disasters. ನಾವು ಆಗಿನ ಕಾಲದಲ್ಲಿ ಬರೀ ನ್ಯಾಷನಲ್ ಇನ್ಕಮ್ಮು, ಪ್ರೊಡಕ್ಷನ್ನು, ಡಿಸ್ಟ್ರಿಬ್ಯೂಷನ್ನು, ಕನ್ಸಂಪ್ಷನ್ನು ಇಷ್ಟನ್ನೇ ನೋಡಿಕೊಂಡು ಒಂದು ದೇಶ ಡೆವಲಪ್ ಆಗಿದೆ ಅಂತ ಕನ್ಕ್ಲೂಷನ್ಗೆ ಬಂದ್ಬಿಡ್ತಾ ಇದ್ವಿ. ಇವತ್ತಿನ ಪ್ರಪಂಚದಲ್ಲಿ, ಇವತ್ತಿನ ಜಗತ್ತಿನಲ್ಲಿ ಯಾವುದೇ ಒಂದು ಎಕನಾಮಿಯನ್ನ, ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಒಂದು ಎಕನಾಮಿಯನ್ನ ಇವತ್ತಿನ ಪ್ರಪಂಚದಲ್ಲಿ, ಇವತ್ತಿನ ಜಗತ್ತಿನಲ್ಲಿ ಡೆವಲಪ್ಡ್ ಅಂತ ಕರಿಬೇಕು ಅಂದ್ರೆ ಅದರ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಿದೆ ಅಂತ ತಿಳ್ಕೋಬೇಕು. ಆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಿನ ಇಂಡಿಕೇಟರ್ಗಳೇ ಇವು. ಏನವು? ಪಾವರ್ಟಿ, ಇನ್ಕಮ್ ಇನ್ಎಕ್ವಾಲಿಟಿ, ಎಡ್ಯುಕೇಶನ್, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಎನ್ವೈರನ್ಮೆಂಟಲ್ ಡಿಸಾಸ್ಟರ್ಸ್. ಇವೆಲ್ಲ ಹೇಗೆ ಬ್ಯಾಲೆನ್ಸ್ ಆಗ್ತಾ ಇದೆ, ಇವೆಲ್ಲ ಒಂದು ದೇಶ ಕರೆಕ್ಟ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದೆಯೋ ಇಲ್ವೋ, ಹಲವಾರು ಮಕ್ಕಳುಗಳಿಗೆ ಕಲಿಯಕ್ಕೆ ಶಾಲೆಗಳಿದೆಯಾ, ಕ್ಲೈಮೇಟ್ ಚೇಂಜಿನ ಕಡೆಗೆ ನಮ್ಮ ದೇಶದ ನಡೆ ಏನು, ಜನರಿಗೆ ಮಾಡಲಿಕ್ಕೆ ಕೆಲಸ ಸಿಗ್ತಾ ಇದೆಯಾ, ಹಾಸ್ಪಿಟಲ್ಗಳು ಚೆನ್ನಾಗಿದೆಯಾ, ಈ ರೀತಿ ಹ್ಯೂಮನ್ನಿನ ಓವರ್ ಆಲ್ ಡೆವಲಪ್ಮೆಂಟ್ ಅನ್ನ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ನಾವೇನಂತ ಕರಿತೇವೆ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೇವೆ. Wasn't it a new topic and an interesting topic? Yes. ಹೀಗೆ ಹಲವಾರು ಇಂಟ್ರೆಸ್ಟಿಂಗ್ ಟಾಪಿಕ್ಗಳು ಈ ಚಾಪ್ಟರ್ ಅಲ್ಲಿ ಮತ್ತು ಈ ಸಬ್ಜೆಕ್ಟ್ ಅಲ್ಲಿ ಸಿಗ್ತದೆ ಮಕ್ಕಳೇ. ಮುಂದಿನ ಟಾಪಿಕ್ ಯಾವುದು? ವಾಟ್ ಇಸ್ ಸ್ಟ್ಯಾಟಿಸ್ಟಿಕ್ಸ್? ಯಾವಾಗ್ಲೂ ತಿಳ್ಕೊಳ್ಳಿ, ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಅರ್ಥ ಏನು? ಸಿಂಪಲ್, ಎನಿ ಕಲೆಕ್ಷನ್, ಐ ವಿಲ್ ರಿಪೀಟ್, any collection of numerical facts to make an informed decisions. ಇದನ್ನ ನಾವು ಏನಂತ ಕರಿತೇವೆ? ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೇವೆ. ಏನು ಹಾಗಾದ್ರೆ ನ್ಯೂಮರಿಕಲ್ ಫ್ಯಾಕ್ಟ್ಸು, ಇನ್ಫಾರ್ಮ್ ಡಿಸಿಷನ್ಸು, ಏನಪ್ಪ ಇಷ್ಟೊಂದು ಹೇಳ್ತಾ ಇದ್ದಾರೆ ಬಾಲಾಜಿ ಸರು ಅಂತ ಇದ್ದೀರಾ? ಕೇಳಿಸ್ಕೊಳ್ಳಿ. ಯಾವ ಸ್ಟ್ಯಾಟಿಸ್ಟಿಕ್ಸು ಇಸ್ ವೆರಿ ಸಿಂಪಲ್. ಒಂದಷ್ಟು ಡೇಟಾವನ್ನ ನಾವು ಕಲೆಕ್ಟ್ ಮಾಡಿ ಆ ಡೇಟಾವನ್ನ ಉಪಯೋಗಿಸ್ಕೊಂಡು ನಾನೊಂದು ಅತ್ಯುತ್ತಮವಾದ ನಿರ್ಧಾರವನ್ನ ಮಾಡಲಿಕ್ಕೆ ನಾವು ಇಂಗ್ಲಿಷಲ್ಲಿ ಏನಂತ ಕರಿತೇವೆ? ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೇವೆ. ನನಗೆ ಗೊತ್ತಾಗಬೇಕು, ನಮ್ಮ ಮನೆಯಲ್ಲಿ ಪ್ರತಿ ತಿಂಗಳು ಎಷ್ಟು ಖರ್ಚಾಗ್ತಾ ಇದೆ, ಯಾವ ಜಾಗದಲ್ಲಿ ಅನ್ನೆಸೆಸರಿಯಾಗಿ ಜಾಸ್ತಿ ದುಡ್ಡು ಹೋಗ್ತಾ ಇದೆ. ಇದಕ್ಕಿರುವಂಥ ಒಂದೇ ಒಂದು ದಾರಿ ಏನು? ಸ್ಟ್ಯಾಟಿಸ್ಟಿಕ್ಸ್. ಮನೆಯಲ್ಲಿ ನನಗೆಷ್ಟು ಸಂಬಳ ಬರ್ತಾ ಇದೆ,
ನನ್ನ ಹೆಂಡತಿ ಕೈಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ನಮ್ಮ ಅಪ್ಪ ಅಮ್ಮನ ಕೈಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ನನ್ನ ಮಕ್ಕಳ ಸ್ಕೂಲ್ ಫೀಸಿಗೆ, ಕಾಲೇಜ್ ಫೀಸಿಗೆ, ಯೂನಿಫಾರ್ಮ್ಗೆ, ಅವ್ರ ಊಟಕ್ಕೆ ಮತ್ತೆ ಎಂಟರ್ಟೈನ್ಮೆಂಟ್ಗೆ ಎಷ್ಟು ಖರ್ಚಾಗ್ತಾ ಇದೆ, ಉಳಿದಿದ್ದು ನಾನು ಆಫೀಸ್ಗೆ ಬರಲಿಕ್ಕೆ ಎಷ್ಟು ಖರ್ಚಾಗುತ್ತೆ, ಬೇರೆ ಯಾವ ಜಾಗದಲ್ಲಿ ದುಡ್ಡು ಖರ್ಚಾಗ್ತಾ ಇದೆ, ಹೀಗೆ ಹಲವಾರು ನಂಬರ್ಸ್ಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಈ ಎಲ್ಲ ಡೇಟಾವನ್ನ, ಈ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ತೆಗೆದುಕೊಂಡ ಮೇಲೆ ಅದರ ಬಗ್ಗೆ ಒಂದು ಇನ್ಫಾರ್ಮ್ಡ್ ಡಿಸಿಷನ್ ಅನ್ನ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೇವೆ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೇವೆ. ಅದಕ್ಕೆ ನಾನು ನಿಮ್ಗೆ ಈಸಿ ಡೆಫಿನಿಷನ್ ಹೇಳಿದ್ದು. ಏನು ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಅರ್ಥ, ಇಟ್ ಈಸ್ ದ ಕಲೆಕ್ಷನ್ ಆಫ್ ನ್ಯೂಮರಿಕಲ್ ಫ್ಯಾಕ್ಟ್ಸ್ ಟು ಮೇಕ್ ಆನ್ informed decision. Wasn't it easy? Yes ಮಕ್ಕಳ, yes. So definition ಏನು ನೋಡೋಣ. Statistics deals with collection, analysis, interpretation and presentation of numerical data. It is a branch of mathematics used in various disciplines including what? Economics. ಅರ್ಥ ಆಯ್ತಾ? ಸೊ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನ್ ಅರ್ಥ? ಇಟ್ ಇನ್ವಾಲ್ವ್ಸ್ ಕಲೆಕ್ಷನ್, ಅನಾಲಿಸಿಸ್, ಇಂಟರ್ಪ್ರಿಟೇಷನ್. ನಾನು ನಿಮ್ಗೆ ನನ್ನ ಸಂಸಾರದ ಒಂದು ಎಕ್ಸಾಂಪಲ್ ಕೊಟ್ಟೆ. ಇಟ್ ಇನ್ಕ್ಲೂಡ್ಸ್ ವಾಟ್? ನಾನು ಪ್ರತಿ ತಿಂಗಳು ನನ್ನ ಸಂಬಳ ಎಷ್ಟು ಅಂತ ತಿಳ್ಕೋಬೇಕು. ಕಲೆಕ್ಷನ್, ಯಾವ ಯಾವ ಜಾಗಕ್ಕೆ ಎಷ್ಟು ಎಷ್ಟು ಖರ್ಚಾಗ್ತಾ ಇದೆ ಅಂತ ತಿಳ್ಕೋಬೇಕು. ಅನಾಲಿಸಿಸ್, ಅನಾಲಿಸಿಸ್ ಮಾಡಿದ ನಂತರ ಯಾವ ಜಾಗದಲ್ಲಿ ನಾನು ಜಾಸ್ತಿ ಖರ್ಚು ಮಾಡ್ತಾ ಇದ್ದೇನೆ, ಯಾವ ಜಾಗದಲ್ಲಿ ಕಡಿಮೆ ಖರ್ಚು ಮಾಡ್ತಾ ಇದ್ದೇನೆ ಅಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿಕೊಂಡೆ, ಕನ್ಕ್ಲೂಷನ್ ಮಾಡಿಕೊಂಡೆ. ಇಂಟರ್ಪ್ರಿಟೇಷನ್, ಈಗ ಅವೆಲ್ಲವನ್ನು ನನ್ನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಹೇಳಿ ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ನಾನೇನಂತ ಕರಿತೇನೆ? ಪ್ರೆಸೆಂಟೇಷನ್. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ಹಲವಾರು ವಿಭಾಗಗಳಲ್ಲಿ ಉಪಯೋಗಿಸ್ತೇವೆ. ಎಕನಾಮಿಕ್ಸ್ ಇಸ್ ಅ ಮೇಜರ್ ಪಾರ್ಟ್, ಇಸ್ ಅ ಮೇಜರ್ ಡಿಪಾರ್ಟ್ಮೆಂಟ್. ಅಟ್ಲೀಸ್ಟ್ ಬೇರೆ ವಿಭಾಗಗಳಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿಲ್ಲದೆ ಇರ್ಬೋದು, ಆದ್ರೆ ಎಕನಾಮಿಕ್ಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಲೈಕ್ ದ ಮದರ್. ಸ್ಟ್ಯಾಟಿಸ್ಟಿಕ್ಸ್ ಇದ್ರೇನೆ ಎಕನಾಮಿಕ್ಸ್ ಕ್ಯಾನ್ ಬಿ ಕಾಂಪ್ಲಿಮೆಂಟೆಡ್. ಸ್ಟ್ಯಾಟಿಸ್ಟಿಕ್ಸ್ ಇಲ್ಲದ ಹಾಗೆ, ನಂಬರ್ಗಳು ಇಲ್ಲದ ಹಾಗೆ ಎಕನಾಮಿಕ್ಸ್ ಕ್ಯಾನ್ ನೆವರ್ ಗೆಟ್ ಅ ಪ್ರಾಪರ್ ಆನ್ಸರ್. ಅಂಡರ್ಸ್ಟುಡ್? ನೆಕ್ಸ್ಟ್ ಹಾಗಾದ್ರೆ ಏನಿದೆ? ಕ್ವಾಂಟಿಟೇಟಿವ್ ಡೇಟಾ ಮತ್ತು ಕ್ವಾಲಿಟೇಟಿವ್ ಡೇಟಾ. ಏನಿದು ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಡೇಟಾ ಅಂದ್ರೆ? ಅರ್ಥ ಮಾಡ್ಕೊಳ್ಳೋಣ. ನಾನು ಹೇಳ್ತೇನೆ, ನನ್ನ ಮಗನ ವೆಯ್ಟ್ 35 kg. ಅವನು ಬಹಳ ಚೆನ್ನಾಗಿ ಓದ್ತಾನೆ. ಅರ್ಥ ಮಾಡ್ಕೊಂಡ್ರ? ನಾನೇನ್ ಹೇಳಿದೆ? ನನ್ನ ಮಗನ ವೆಯ್ಟ್, ಮೈ ಸನ್ಸ್ ವೆಯ್ಟ್ ಇಸ್ 35 kgs. He is a very good student and studies well. ಎರಡು ಎಕ್ಸಾಂಪಲ್ಗಳನ್ನ ನಾನು ಒಂದೇ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಮೈ ಸನ್ಸ್ ವೆಯ್ಟ್ ಇಸ್ 35 kgs. ನಾನು ನಿಮಗೆ ಇನ್ಫಾರ್ಮೇಶನ್ ಅನ್ನ ನಂಬರ್ಸ್ ಅಲ್ಲಿ ಕೊಡ್ತಾ ಇದ್ದೇನೆ. ಅದಕ್ಕೆ ನಾವು ಎಕನಾಮಿಕ್ಸ್ ಅಲ್ಲಿ ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೇವೆ. ಸೊ ಯಾವುದೇ ಡೇಟಾ ನ್ಯೂಮರಿಕಲ್ ಫ್ಯಾಕ್ಟ್ಸ್ ಅನ್ನ ಇಟ್ಕೊಂಡಿದ್ರೆ ಅಂತಹ ಡೇಟಾವನ್ನ ನಾನು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಏನಂತ ಕರಿತೇನೆ? ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೇನೆ. ಅದಾದ್ಮೇಲೆ ಹೇಳಿದೆ, ಮೈ ಸನ್ ಇಸ್ ಅ ವೆರಿ ಗುಡ್ ಸ್ಟೂಡೆಂಟ್ ಅಂಡ್ ಹಿ ಸ್ಟಡೀಸ್ ವೆಲ್. ನಾನು ಇದರಲ್ಲಿ ಒಂದು ಕನ್ಕ್ಲೂಷನ್ ಕೊಡ್ತಾ ಇದ್ದೇನೆ ಹೊರತು ನಿಮಗೆ ಯಾವ ನಂಬರ್ಸ್ ಅನ್ನು ಕೊಡ್ತಾ ಇಲ್ಲ. ಈ ತರಹದ ಇನ್ಫಾರ್ಮೇಶನ್ಗೆ ನಾವು ಎಕನಾಮಿಕ್ಸ್ ಅಲ್ಲಿ ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೇವೆ. ಕ್ವಾಲಿಟೇಟಿವ್ ಡೇಟಾ ಅಂದ್ರೆ ಏನರ್ಥ? ಇಟ್ ಈಸ್ ಥಿಯೋರಿಟಿಕಲ್ ಫ್ಯಾಕ್ಟ್ಸ್. ಕ್ಲಿಯರ್? ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋಣ.
Number 25 is the best number and a lucky number. Number 25 is an information with numbers, quantitative data. ಬೆಸ್ಟ್ ನಂಬರ್ ಅಂತ ಹೇಗೆ ಡಿಸೈಡ್ ಮಾಡಿದ್ವಿ? ಈಗ ನಾನು ಅನ್ಕೊಂಡಿದ್ದೆ 25 ಇಸ್ ಬೆಸ್ಟ್, ನೀವ್ ಅನ್ಕೊಂಡಿರ್ತೀರಾ 35 ಇಸ್ ಬೆಸ್ಟ್, ಧೋನಿ ಅನ್ಕೊಂಡಿರ್ತಾರೆ 7 ಇಸ್ ಬೆಸ್ಟ್, ಕೊಹ್ಲಿ ಅನ್ಕೊಂಡಿರ್ತಾರೆ 18 ಇಸ್ ಬೆಸ್ಟ್. ಕರೆಕ್ಟ್ ತಾನೆ? ಹೇಗೆ ಡಿಸೈಡ್ ಮಾಡೋದು? ಸೋ ಮೆನಿ ಇನ್ಫಾರ್ಮೇಶನ್ಸ್, ಯಾವುದ್ರಲ್ಲೂ ನಂಬರ್ ಇಲ್ಲ, ಯಾವುದು ಬೆಸ್ಟು ಅಂತ ಪ್ರಶ್ನೆ ಮಾತ್ರ ಇದೆ. ದಟ್ ಈಸ್ ಕಾಲ್ಡ್ ಎಸ್ ವಾಟ್? ಕ್ವಾಲಿಟೇಟಿವ್ ಡೇಟಾ. ಸೊ ಯಾವುದೇ ಒಂದು ಇನ್ಫಾರ್ಮೇಶನ್ಗೆ ನಂಬರ್ಗಳು ತುಂಬಿ ಆ ಇನ್ಫಾರ್ಮೇಶನ್ ನನಗೆ ಸಿಕ್ಕಿದ್ರೆ ಕ್ವಾಂಟಿಟೇಟಿವ್ ಡೇಟಾ ಆಗ್ತದೆ. ಆ ನಂಬರ್ಗಳಿಲ್ದಂಗೆ ಬರೀ ಥಿಯರಿಟಿಕಲ್ ಫ್ಯಾಕ್ಟ್ಸ್ ಮಾತ್ರ ಇದ್ರೆ ನಾವು ಅದಕ್ಕೆ ಏನಂತೇವೆ? ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೇವೆ. ವೆರಿ ಇಂಟ್ರೆಸ್ಟಿಂಗ್ ಅಲ್ಲ? ಏನ್ ಹೇಳ್ತಾನೆ? ಮೋಸ್ಟ್ ಎಕನಾಮಿಕ್ ಡೇಟಾ ಆರ್ ಕ್ವಾಂಟಿಟೇಟಿವ್. ಆಬ್ವಿಯಸ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಉಪಯೋಗಿಸ್ತಾ ಇದೀವಿ ಅಂದ್ರೆ ದ ಡೇಟಾ ಹ್ಯಾಸ್ ಟು ಬಿ ಫಿಲ್ಡ್ ವಿತ್ ವಾಟ್? ನಂಬರ್ಸ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಮರಿಕಲ್ ಟರ್ಮ್ಸ್. ನೋಡಿ ಎಷ್ಟು ಈಸಿ ಇದೆ. ಅದೇ ರೀತಿ economics also uses qualitative data that describes the attributes. ನಾನು ಹೇಳಿದೆ ನನ್ನ ಮಗನ ವೆಯ್ಟ್ 35 kg, ಅವನು ಬಹಳ ಒಳ್ಳೆಯ ವಿದ್ಯಾರ್ಥಿ. attribute which cannot be measured ನ್ಯೂಮರಿಕಲಿ. ಅವನು ಬುದ್ಧಿವಂತನೋ ಅಲ್ವೋ ಅನ್ನೋದು ಹೇಗೆ ನ್ಯೂಮರಿಕಲ್ ಆಗಿ ಮೆಷರ್ ಮಾಡಲಿಕ್ಕೆ ಸಾಧ್ಯ? ಕರೆಕ್ಟ್? ಎಸ್, ಬಟ್ ಕ್ಯಾನ್ ಬಿ ರೆಕಾರ್ಡೆಡ್ accurately, such as gender, ನಾನು ಹೇಳಿದ ಹಾಗೆ ಸ್ಕಿಲ್ ಲೆವೆಲ್ಸ್ ಅಥವಾ ಹೆಲ್ತ್ ಸ್ಟೇಟಸ್. ವಾಸಂಟ್ ಇಟ್ ವೆರಿ ಇಂಟ್ರೆಸ್ಟಿಂಗ್? ಬನ್ನಿ ಹಾಗಾದ್ರೆ ಮುಂದಿನ ಟಾಪಿಕ್ ಏನು ನೋಡೋಣ. ಮುಂದಿನ ಟಾಪಿಕ್ಕು ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಇಟ್ ಇಸ್ ಕಲೆಕ್ಷನ್ ಆಫ್ ನ್ಯೂಮರಿಕಲ್ ಫ್ಯಾಕ್ಟ್ಸ್ ಬೇಸ್ಡ್ ಆನ್ ವಿಚ್ ಐ ಕ್ಯಾನ್ ಮೇಕ್ ಅಥವಾ ವಿ ಕ್ಯಾನ್ ಮೇಕ್ ಇನ್ಫಾರ್ಮ್ಡ್ ಡಿಸಿಷನ್ಸ್. ಕರೆಕ್ಟಾ? ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಎರಡು ಡೇಟಾ ಬರ್ತದೆ. ಯಾವುದು? ಕ್ವಾಂಟಿಟೇಟಿವ್ ಡೇಟಾ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಮತ್ತು ಕ್ವಾಲಿಟೇಟಿವ್ ಡೇಟಾ ವಿತ್ ಥಿಯರಿಟಿಕಲ್ ಫ್ಯಾಕ್ಟ್ಸ್. ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಇಸ್ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಏನಿದು ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ? ಮೊದಲನೆಯದು, ವಿ ಹ್ಯಾವ್ ಟು ಐಡೆಂಟಿಫೈ ದ ಪ್ರಾಬ್ಲಮ್. ಒಂದು ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ ಅನ್ನ ಇಂಪ್ಲಿಮೆಂಟ್ ಮಾಡೋದು ಹೇಗೆ? ನನಗೆ ಫಾರ್ಮ್ಯುಲಾ ಗೊತ್ತಿದೆ, ಎಲ್ಲವೂ ಗೊತ್ತಿದೆ, ಅದರ ಇಂಪ್ಲಿಮೆಂಟೇಷನ್ ಹೇಗೆ? ಎಲ್ಲಿ ಅದನ್ನ ಉಪಯೋಗಿಸಬೇಕು? ಮೊದಲನೆಯದು, ದೇರ್ ಮಸ್ಟ್ ಬಿ ಸಮ್ ಪ್ರಾಬ್ಲಮ್ಸ್. ಆ ಪ್ರಾಬ್ಲಮ್ಸ್ ನಾವೇನ್ ಮಾಡಬೇಕಾಗತ್ತೆ? ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸ್ helps in identifying economic problems, very important, through systematic data collection. ನಮ್ಮ ದೇಶದಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಸೆನ್ಸಸ್ ಅಂತ ಒಂದು ಎಕ್ಸರ್ಸೈಸ್ ನಡೆಯುತ್ತೆ. ಈ ಸೆನ್ಸಸ್ ಅಂದ್ರೆ ಏನರ್ಥ? ಇಡೀ ದೇಶದ ಜನರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಗೌರ್ಮೆಂಟ್ ಕಲೆಕ್ಟ್ ಮಾಡಿಕೊಂಡು ಆ ಇನ್ಫಾರ್ಮೇಶನ್ ಪ್ರಕಾರ ಇನ್ನು ಮುಂದೆ ನಮ್ಮ ದೇಶವನ್ನ ಹೇಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಫಸ್ಟ್, ಐ ವಾಂಟೆಡ್ ಟು ಐಡೆಂಟಿಫೈ ಅ ಪ್ರಾಬ್ಲಮ್. ಸೊ ಸರ್ಕಾರ ದೇಶದಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕಿತ್ತು. ಹಾಗಾಗಿ ಅವ್ರೇನ್ ಮಾಡಿದ್ರು? ಸಿಸ್ಟಮ್ಯಾಟಿಕ್ ಡೇಟಾ ಕಲೆಕ್ಷನ್. ಯಾವ ರೂಪದಲ್ಲಿ? ಸೆನ್ಸಸ್ ಅನ್ನೋ ರೂಪದಲ್ಲಿ. ಈಸಿ. ನೆಕ್ಸ್ಟ್, ಅನಲೈಸ್ ದ ಕಾಸಸ್. ಓಕೆ, ನಾವು ಪ್ರಾಬ್ಲಮ್ ಅನ್ನ ಹುಡುಕಿ ಆಯಿತು. ನೆಕ್ಸ್ಟ್ ಏನ್ ಮಾಡಬೇಕು? ಆ ಪ್ರಾಬ್ಲಮ್ ಹೇಗೆ ಆಗ್ತಾ ಇದೆ ಅನ್ನೋದನ್ನ ಅನಲೈಸ್ ಮಾಡಬೇಕು. ಹಲವಾರು ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ಗಳಿವೆ. ಆ ಮಾಡೆಲ್ಗಳನ್ನ ಅಪ್ಲೈ ಮಾಡಿಬಿಟ್ಟು ಯಾವ ಜಾಗದಲ್ಲಿ
ತೊಂದರೆ ಆಗ್ತಾ ಇದೆ, ಏನು ತೊಂದರೆ ಆಗ್ತಾ ಇದೆ, ಆ ತೊಂದರೆಗಳನ್ನ ಸರಿಪಡಿಸಲು ದಾರಿ ಯಾವುದು, ಹೇಗೆ ರೆಮಿಡಿಯಲ್ ಮೆಷರ್ಸ್ ಅನ್ನ ತೆಗೆದುಕೊಳ್ಬೇಕು, ಇದಕ್ಕೆ ನಾವೇನಂತೀವಿ, ಅನಲೈಸಿಂಗ್ ದ ಕಾಸಸ್ ಅಂತೀವಿ. ಸೊ ಆ ಪ್ರಾಬ್ಲಮ್ಮು ಬೇಸಿಕಲಿ ಎಲ್ಲಿಂದ ಹುಟ್ಕೋತು, ಅದಕ್ಕೆ ರೆಮಿಡಿಯಲ್ ಮೆಷರ್ಸ್ ಯಾವುದು, ಇದನ್ನ ನಾವೇನ್ ಕರಿತೇವೆ, ಅನಲೈಸಿಂಗ್ ದ ಕಾಸಸ್. ಒಮ್ಮೆ ಕಾಸಸ್ನ ಅನಲೈಸ್ ಮಾಡಿ ಈ ಜಾಗದಿಂದ ಪ್ರಾಬ್ಲಮ್ ಉಲ್ಬಣ ಆಗ್ತಾ ಇದೆ, ಈ ಜಾಗದಿಂದ ಪ್ರಾಬ್ಲಮ್ ಹುಟ್ಕೊಂಡು ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ನಾವು ಡೇಟಾ ಡ್ರಿವನ್ ಪಾಲಿಸಿಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ಜನರಿಗೆ ಕೆಲಸ ಸಿಗ್ತಾ ಇಲ್ಲ, ಏನು ಕಾರಣ, ಅನಲೈಸ್ ಮಾಡಿದಾಗ ಗೊತ್ತಾಯ್ತು ಜನರಲ್ಲಿ ಇರ್ತಕ್ಕಂತಹ ಸ್ಕಿಲ್ ಸೆಟ್ಸ್ ಏನಾಗಿದೆ, ಕಡಿಮೆ ಆಗಿದೆ. ಈಗ ಅದಕ್ಕೆ ಫಾರ್ಮ್ಯುಲೇಟಿಂಗ್ ಪಾಲಿಸಿ ಯಾವುದು, NEP 2020 ಹೊಸ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಸರ್ಕಾರ ಅನೌನ್ಸ್ ಮಾಡ್ತು. ಫಾರ್ಮ್ಯುಲೇಟಿಂಗ್ ಪಾಲಿಸಿ ನಾನು ಐಡೆಂಟಿಫೈ ಮಾಡಿದೆ, ಯೂತ್ಗೆ ಕೆಲಸ ಸಿಗ್ತಾ ಇಲ್ಲ, ಪ್ರಾಬ್ಲಮ್ ಯಾತಕ್ಕೆ ಸಿಗ್ತಾ ಇಲ್ಲ, ಸ್ಕಿಲ್ ಸೆಟ್ ಕಡಿಮೆ ಇದೆ, ಅದಕ್ಕೆ ರೆಮಿಡಿ ಏನು, ಪಾಲಿಸಿ ಏನು, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ನಮ್ಮ ಕರ್ನಾಟಕದಲ್ಲಿ ಸ್ಟೇಟ್ ಎಜುಕೇಶನ್ ಪಾಲಿಸಿ. ಅದನ್ನ ತಂದಾದ್ಮೇಲೆ ಅದರ ಇಂಪ್ಯಾಕ್ಟ್ ಏನಿದೆ, ಅದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಅದರಲ್ಲಿ ಇರ್ತಕ್ಕಂತಹ ಪ್ರಾಬ್ಲಮ್ಗಳೇನು, ಅದರಲ್ಲಿ ಆಗ್ತಾ ಇರ್ತಕ್ಕಂತಹ ಒಳ್ಳೆಯದೇನು ಅನ್ನೋದನ್ನ ನಾವೇನಂತೀವಿ, ಎವ್ಯಾಲ್ಯೂಯೇಟಿಂಗ್ ದ ಇಂಪ್ಯಾಕ್ಟ್ ಅಂತೀವಿ. ಸೊ ಯಾವುದೇ ಒಂದು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಹೇಗೆ ಕೆಲಸ ಮಾಡುತ್ತೆ, ಮೊದಲಿಗೆ ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್, ಎರಡನೆಯದು ಅನಲೈಸಿಂಗ್ ದ ರೀಸನ್ಸ್ ಕಾಸಸ್, ಮೂರನೆಯದು ಫಾರ್ಮ್ಯುಲೇಟಿಂಗ್ ಅ ಪಾಲಿಸಿ, ಒಂದು ರೂಲ್, ಒಂದು ರೆಗ್ಯುಲೇಷನ್, ಒಂದು ಪ್ರೊಸೀಜರ್, ಒಂದು ಪಾಲಿಸಿಯನ್ನ ಫಾರ್ಮ್ಯುಲೇಟ್ ಮಾಡಬೇಕು, ನಾಲ್ಕನೆಯದು ಆ ಪಾಲಿಸಿಯನ್ನ ಮಾಡಿ ಮರ್ತ್ ಹೋಗ್ಬಾರ್ದು, ಆ ಪಾಲಿಸಿ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವೇನ್ ಮಾಡ್ಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾವೇನಂತೀವಿ, ಎವ್ಯಾಲ್ಯೂಯೇಟಿಂಗ್ ದ ಇಂಪ್ಯಾಕ್ಟ್ ಅಂತ ಕರಿತೀವಿ. ವಾಸಂಟ್ ಇಟ್ ಈಸಿ? ನೆಕ್ಸ್ಟ್ ಟಾಪಿಕ್ ನೋಡೋಣ ಬನ್ನಿ ಮಕ್ಕಳ. ಬೆನಿಫಿಟ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್. ಇದನ್ನ ನಾನು ಇಂಪಾರ್ಟೆನ್ಸ್ ಅಂತ ಕೂಡ ಕರಿಬಹುದು ಟು ಎನ್ ಎಕ್ಸ್ಟೆಂಟ್. ಏನಿದು ಬೆನಿಫಿಟ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್ ಅಂದ್ರೆ ನೋಡೋಣ. ಮೊದಲನೆಯದು, ಇಟ್ ಪ್ರೆಸೆಂಟ್ಸ್ ದ ಫ್ಯಾಕ್ಟ್ಸ್ ಪ್ರಿಸೈಸ್ಲಿ. ಯಾವಾಗಲೂ ತಿಳ್ಕೊಳ್ಳಿ, ಒಂದು ಅರ್ಥವ್ಯವಸ್ಥೆಯಲ್ಲಿ, ಒಂದು ಎಕನಾಮಿಯಲ್ಲಿ ಹಲವಾರು ಜನ ಇರ್ತಾರೆ. ನಾವು ನಮ್ಮ ಭಾರತ ದೇಶವನ್ನೇ ಉದಾಹರಣೆಯಾಗಿ ತಗೊಳ್ಳೋಣ. ನಮ್ಮ ದೇಶದಲ್ಲಿ 150 ಕೋಟಿ ಜನ ಆ್ಯಂಡ್ ಕೌಂಟಿಂಗ್. 150 ಕೋಟಿ ಜನ ಆ್ಯಂಡ್ ಕೌಂಟಿಂಗ್ ಅಂದ್ರೆ ನಮ್ಮ ದೇಶದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಎಕನಾಮಿಕ್ ಪಾಲಿಸಿಗಳ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಯಾವ ಲೆವೆಲ್ಗೆ ನಾವು ಎಕನಾಮಿಕ್ ಪಾಲಿಸಿಗಳನ್ನ ಮಾಡಬೇಕಾಗತ್ತೆ ತಿಳ್ಕೊಳ್ಳಿ. ಈ ತರ ಎಕನಾಮಿಕ್ ಪಾಲಿಸಿಗಳನ್ನ ಇಷ್ಟು ದೊಡ್ಡ ಲೆವೆಲ್ ಅಲ್ಲಿ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಯಾವಾಗ್ಲೂ ಫ್ಯಾಕ್ಟ್ಸ್ ಹೆಂಗಿರ್ಬೇಕು, ಕ್ಲೀನ್, ಪ್ರಿಸೈಸ್, ಟು ದ ಪಾಯಿಂಟ್ ಇರಬೇಕು. ಅದರಲ್ಲಿ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಏನ್ ಮಾಡ್ತದೆ, ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಒನ್, ಕಂಡೆನ್ಸಸ್ ಮಾಸ್ ಡೇಟಾ. ನಾನಿವಾಗಲೇ ಹೇಳಿದ ಹಾಗೆ 150 ಕೋಟಿ ಜನ ಆ್ಯಂಡ್ ಕೌಂಟಿಂಗ್. ಇಷ್ಟು ಕೋಟಿ ಜನ ಒಂದು ದೇಶದಲ್ಲಿ ಇದ್ದಾರೆ ಅಂದ್ರೆ 150 ಕೋಟಿ ಪ್ರಾಬ್ಲಮ್ ಇರುತ್ತೆ ಸರ್ಕಾರಕ್ಕೆ. ಕರೆಕ್ಟ್ ತಾನೆ? ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಪ್ರಾಬ್ಲಮ್ ಇದೆ ಅಂತ ಇಟ್ಕೊಂಡ್ರು ನಮ್ಮ ಸರ್ಕಾರಕ್ಕೆ 150 ಕೋಟಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕಾಗತ್ತೆ. ಹಾಗಾದ್ರೆ ಹೇಗೆ ಸಾಲ್ವ್ ಮಾಡೋದು? 150 ಕೋಟಿ ಜನದ ಮನೆಗೆ ಹೋಗಿ, ಅಪ್ಪ ನಿನ್ ಪ್ರಾಬ್ಲಮ್ ಏನು, ಓಕೆ ಸಾಲ್ವ್ ಮಾಡ್ತೀನಪ್ಪ. ನಿನ್ ಪ್ರಾಬ್ಲಮ್ ಏನು, ಓಕೆ ಅಪ್ಪ ಸಾಲ್ವ್ ಮಾಡ್ತೀನಿ. ನಿನ್ ಪ್ರಾಬ್ಲಮ್ ಏನು, ಸಾಲ್ವ್ ಮಾಡ್ತೀನಪ್ಪ, ಯೋಚನೆ ಮಾಡಬೇಡ ಅಂತ ಹೇಳಲಿಕ್ಕೆ ಸಾಧ್ಯನಾ? ನಾವೊಂದು ಡೇಟಾ ಮಾಡಿಕೊಂಡು ಯಾವುದು ಮೆಜಾರಿಟಿ ದೇಶಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ,
ಜನರು ಎಲ್ಲಿ ಸಮಸ್ಯೆಗಳನ್ನ ಮೆಜಾರಿಟಿ ಅನುಭವಿಸ್ತಾ ಇದ್ದಾರೆ, ಅದಕ್ಕೆ ಉತ್ತಮ ಮಾಡಲಿಕ್ಕೆ ಏನ್ ದಾರಿ ಇದೆ, ಈ ತರ ಆ ಸಮಸ್ಯೆಗಳನ್ನ ಕಂಡೆನ್ಸ್ ಮಾಡಿಕೊಂಡು ನಾವು ಡೇಟಾವನ್ನ ತಗೊಳ್ಬೇಕಾಗ್ತದೆ. ಮತ್ತೆ ಅದರಲ್ಲಿ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಏನ್ ಮಾಡ್ತದೆ, ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಒನ್, ಫೈಂಡ್ಸ್ ಎಕನಾಮಿಕ್ ರಿಲೇಶನ್ಶಿಪ್ಸ್. ಸೊ ಯಾವುದೇ ಡೇಟಾ ನಾವು ತಗೊಂಡ್ರು ಸಹ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ವಿಲ್ ಹೆಲ್ಪ್ ಅಸ್ ಡಿಸ್ಕವರ್ ಡಿಫರೆಂಟ್ ಎಕನಾಮಿಕ್ ಫ್ಯಾಕ್ಟರ್ಸ್. ನಾನಿವಾಗ ಹೇಳಿದೆ 150 ಕೋಟಿ ಜನ ಭಾರತ ದೇಶದಲ್ಲಿದ್ದಾರೆ, 150 ಕೋಟಿ ಪ್ರಾಬ್ಲಮ್ಗಳಿವೆ, ಈ ಡೇಟಾನ ಕಂಡೆನ್ಸ್ ಮಾಡಬೇಕು. ಓಕೆ, ಕಂಡೆನ್ಸ್ ಮಾಡಿದ್ವಿ. ಮುಂದಿನ ನಡೆ ಏನು? ನಾವು ಕಂಡೆನ್ಸ್ ಮಾಡಿದ ಕಾರಣ ಏನು? ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಎಕನಾಮಿಕ್ ಪ್ರಾಬ್ಲಮ್ಸ್ ಏನಿದೆ, ಆ ಎಕನಾಮಿಕ್ ಪ್ರಾಬ್ಲಮ್ಸ್ಗೆ ಯಾವ ಯಾವ ಎಕನಾಮಿಕ್ ಫ್ಯಾಕ್ಟರ್ಸ್, ಪ್ರೊಡಕ್ಷನ್ ಆಗಿರ್ಬೋದು, ಕನ್ಸಂಪ್ಷನ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಎಕ್ಸ್ಚೇಂಜ್ ಆಗಿರ್ಬೋದು, ಯಾವ ಯಾವ ಪ್ರೊಡಕ್ಷನ್ ಫ್ಯಾಕ್ಟರ್ಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾವೇನಂತ ಕರಿತೇವೆ, ಫೈಂಡ್ಸ್ ಎಕನಾಮಿಕ್ ರಿಲೇಶನ್ಶಿಪ್ಸ್. ನೆಕ್ಸ್ಟ್, ಎನೇಬಲ್ಸ್ ಪ್ರೆಡಿಕ್ಷನ್. ನಾವು ಡೇಟಾವನ್ನ, ಫ್ಯಾಕ್ಟ್ಸ್ ಅಥವಾ ಪ್ರಿಸೈಸ್ಡ್ ಡೇಟಾವನ್ನ ತಗೊಂಡಾಯ್ತು, ಕಂಡೆನ್ಸ್ ಮಾಡಾಯ್ತು, ಮತ್ತು ಅದರಲ್ಲಿರ್ತಕ್ಕಂತಹ ಎಕನಾಮಿಕ್ ರಿಲೇಶನ್ಶಿಪ್ ಅನ್ನ ಕಂಡುಹಿಡಿದು ಆಯ್ತು. ಮುಂದಿನ ಕೆಲಸ ಏನು? ನಾವು ಅದರಿಂದ ಆಗ್ತಕ್ಕಂತಹ ಪಾಲಿಸಿಗಳನ್ನ ಪ್ರೆಡಿಕ್ಟ್ ಮಾಡಬೇಕು. ಇರ್ತಕ್ಕಂತಹ ಸಮಸ್ಯೆಗಳಿಗೆ ಏನು ಎಕ್ಸಾಕ್ಟ್ ಆಗಿ ಪಾಲಿಸಿಗಳನ್ನ ಮಾಡಬೇಕು, ಎಷ್ಟು ಎಕ್ಸಾಕ್ಟ್ ಆಗಿ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಮತ್ತೆ ಅದರಲ್ಲಿ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಬಹಳ ಮುಖ್ಯವಾದ ರೋಲನ್ನ ಪ್ಲೇ ಮಾಡುತ್ತೆ. ಸೊ ಯಾವುದೇ ಒಂದು ಸ್ಟ್ಯಾಟಿಸ್ಟಿಕ್ಸ್ನಿಂದ ಎಕನಾಮಿಕ್ಸ್ಗೆ ಇರ್ತಕ್ಕಂತಹ ಬೆನಿಫಿಟ್ಸ್ ಯಾವುದು? ಮೊದಲನೆಯ ಬೆನಿಫಿಟ್, ಇಟ್ ಪ್ರೆಸೆಂಟ್ಸ್ ದ ಫ್ಯಾಕ್ಟ್ಸ್ ಪ್ರಿಸೈಸ್ಲಿ. ಎರಡನೆಯ ಬೆನಿಫಿಟ್, ಇಟ್ ಕಂಡೆನ್ಸಸ್ ಮಾಸ್ ಡೇಟಾ. ಮೂರನೆಯ ಬೆನಿಫಿಟ್, ಇಟ್ ಫೈಂಡ್ಸ್ ದ ಎಕನಾಮಿಕ್ ರಿಲೇಶನ್ಶಿಪ್. ನಾಲ್ಕನೆಯದು, ಇಟ್ ಎನೇಬಲ್ಸ್ ಅವರ್ ಪ್ರಿಡಿಕ್ಷನ್. ವಾಸಂಟ್ ಇಟ್ ಈಸಿ? ಎಸ್. ಹಾಗಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಏನರ್ಥ? ವಿ ಫೌಂಡ್ ಸೋ ಮೆನಿ ಬೆನಿಫಿಟ್ಸ್ ಅಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಇಂದ ಎಕನಾಮಿಕ್ಸ್ಗೆ ಆಗ್ತಕ್ಕಂತಹ ಎಷ್ಟೊಂದು ಲಾಭಗಳನ್ನ ಇವಾಗ ತಾನೇ ನಾವು ಕಲ್ತ್ವಿ. ಹೇಗೆ ಸ್ಟ್ಯಾಟಿಸ್ಟಿಕ್ಸ್ ಹಾಗಾದ್ರೆ ಎಕನಾಮಿಕ್ ಡಿಸಿಷನ್ ಮೇಕಿಂಗ್ ಹೆಲ್ಪ್ ಮಾಡುತ್ತೆ ನೋಡೋಣ. ಮೊದಲನೆಯದು, ನಾನಿವಾಗಲೇ ಹಲವಾರು ಉದಾಹರಣೆ ಕೊಟ್ಟಿರೋ ಹಾಗೆ, ಕಲೆಕ್ಟಿಂಗ್ ದ ಡೇಟಾ. ನಾವು ಯಾವುದೇ ಒಂದು ಪ್ರಾಬ್ಲಮ್ಮಿಗೆ ಮೂಲ ಹುಡುಕಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಆ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತಹ ಡೇಟಾ ಇರಬೇಕು, ಆ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಇರಬೇಕು. ಆ ಪ್ರಾಬ್ಲಮ್ಮು ಎಲ್ಲಿಂದ ಬರ್ತಾ ಇದೆ ಅಂತ ನಾವು ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಅದಕ್ಕೆ ನಾವೇನಂತ ಕರಿತೇವೆ, ಕಲೆಕ್ಟಿಂಗ್ ದ ರೆಲೆವೆಂಟ್ ಡೇಟಾ. ನೆಕ್ಸ್ಟ್, ಅನಲೈಸಿಂಗ್ ದ ಪ್ಯಾಟರ್ನ್ಸ್ ಅಂಡ್ ರಿಲೇಶನ್ಶಿಪ್ಸ್. ಯಾವ ಮೂಲೆಯಿಂದ ಈ ಪ್ರಾಬ್ಲಮ್ಗಳು ದೇಶಕ್ಕೆ ಆಗ್ತಾ ಇವೆ, ಇದರ ಪ್ಯಾಟರ್ನ್ ಏನು, ಎಷ್ಟು ವರ್ಷಕ್ಕೊಂದ್ಸಲಿ ನಮ್ಮ ದೇಶದಲ್ಲಿ ರೆಸಿಷನ್ ಬರ್ತಾ ಇದೆ, ಎಷ್ಟು ವರ್ಷಕ್ಕೊಂದ್ಸಲಿ ನಾವು ಎಜುಕೇಶನ್ ಅನ್ನ ರಿವೈಸ್ ಮಾಡಬೇಕಾಗತ್ತೆ, ಎಷ್ಟು ಸಲ ನಾವು ಜನರಿಗೆ ಟ್ಯಾಕ್ಸ್ ರಿವಿಷನ್ ಕೊಡಬೇಕಾಗತ್ತೆ, ಯಾವ ರೀತಿ ಎಲ್ಲ ನಾವು GST ಚೇಂಜ್ ಮಾಡಿದೀವಿ, ಇನ್ನು ಮುಂದೆ ಚೇಂಜ್ ಮಾಡಿದ್ರೆ ಜನ ನಮ್ಮ ಮಾತು ಕೇಳ್ತಾರಾ, ಜನರು ಫ್ರಸ್ಟ್ರೇಟ್ ಆಗಿದಾರಾ, ಖುಷಿ ಆಗಿದಾರಾ, ಏನಿದೆ ಪ್ಯಾಟರ್ನು ಅನಲೈಸ್ ಮಾಡಬೇಕಾಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಅನಲೈಸಿಂಗ್ ದ ಪ್ಯಾಟರ್ನ್ಸ್ ಅಂಡ್ ರಿಲೇಶನ್ಶಿಪ್ಸ್. ಮೂರನೆಯದು, ಮೇಕಿಂಗ್ ದ ಪ್ರೆಡಿಕ್ಷನ್ಸ್. ಓಕೆ, ನಾವು ಡೇಟಾವನ್ನ ತಗೊಂಡ್ವಿ, ಓಕೆ, ನಾವು ಅದರಲ್ಲಿ ಇರ್ತಕ್ಕಂತಹ ಪ್ಯಾಟರ್ನ್ಸ್ ಮತ್ತು ರಿಲೇಶನ್ಶಿಪ್ಸ್ ಅನ್ನ ಅನಲೈಸ್ ಮಾಡಿದ್ವಿ. ಮೂರನೇ ಸ್ಟೆಪ್ ಯಾವುದು? ಮೇಕಿಂಗ್ ದ ಪ್ರೆಡಿಕ್ಷನ್ಸ್. ನಾನು ಯಾವ ಪಾಲಿಸಿ ಮಾಡಬೇಕು? ನಮ್ಮ ದೇಶದಲ್ಲಿ GST ಇಂದ ಕೆಲವು ಸಮಸ್ಯೆಗಳು ಸ್ಟಾರ್ಟಿಂಗ್ ಅಲ್ಲಿ ಉಂಟಾಯಿತು. ಸರ್ಕಾರ ಏನ್ ಮಾಡ್ತು?
ತಕ್ಷಣ ಒಳ್ಳೊಳ್ಳೆ ಸಾಫ್ಟ್ವೇರ್ ಆಚೆ ತಂದ್ರು, ತಕ್ಷಣ ಎಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಸ್ಗೂ ಟ್ರೈನಿಂಗ್ ಹಮ್ಮಿಕೊಂಡ್ರು, ತಕ್ಷಣ ಹೊಸ ಹೊಸ ಪಾಲಿಸಿಗಳನ್ನ ಆಚೆ ತಂದ್ರು. ಅದಕ್ಕೆ ನಾವೇನಂತ ಕರಿತೀವಿ? ಮೇಕಿಂಗ್ ಪ್ರೆಡಿಕ್ಷನ್ಸ್. ಇದೆಲ್ಲ ಮಾಡಲಿಕ್ಕೆ ಸರ್ಕಾರ ಒಂದು ಗೆಸ್ ಮಾಡ್ತು, ಓಕೆ GST ಅಲ್ಲಿ ಈ ಪ್ರಾಬ್ಲಮ್ಗಳೆಲ್ಲ ಇವೆ, ಈ ಪ್ರಾಬ್ಲಮ್ಗಳಿಗೆ ನಾವು ಸೊಲ್ಯೂಷನ್ ಅನ್ನ ಹುಡುಕಬೇಕಾಗತ್ತೆ. ದೇ ಮೇಡ್ ದ ಪ್ರೆಡಿಕ್ಷನ್. ನೆಕ್ಸ್ಟ್ ದೇ ಫಾರ್ಮ್ಯುಲೇಟೆಡ್ ದ ಪಾಲಿಸೀಸ್. ಸೊ ಇವೆಲ್ಲವನ್ನು ಸರಿ ಮಾಡಲಿಕ್ಕೆ ನಾವು ಏನು ಪಾಲಿಸಿ ಕೊಡಬೇಕಾಗತ್ತೆ, ಇವೆಲ್ಲವನ್ನು ಒಂದು ದಿಕ್ಕಿಗೆ ತರಲಿಕ್ಕೆ ನಾವೇನೆಲ್ಲ ಮಾಡಬೇಕಾಗತ್ತೆ, ಅದಕ್ಕೆ ನಾವೇನಂತ ಕರಿತೇವೆ? ಫಾರ್ಮ್ಯುಲೇಟಿಂಗ್ ದ ಪಾಲಿಸೀಸ್ ಅಂತ ಕರಿತೇವೆ. Wasn't it very easy? Yes. So statistics in economics decision making ಅಂದ್ರೆ 4 ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ. ಯಾವ 4 ಸ್ಟೆಪ್ಪು? ಮೊದಲನೆಯದು ಕಲೆಕ್ಟಿಂಗ್ ಆಫ್ ಡೇಟಾ, ಎರಡನೆಯದು ಅನಲೈಸಿಂಗ್ ದ ಪ್ಯಾಟರ್ನ್ ಅಂಡ್ ರಿಲೇಶನ್ಶಿಪ್, ಮೂರನೆಯದು ಮೇಕಿಂಗ್ ದ ಪ್ರೆಡಿಕ್ಷನ್ಸ್, ನಾಲ್ಕನೆಯದು ಫಾರ್ಮ್ಯುಲೇಟಿಂಗ್ ಆಫ್ ಪಾಲಿಸೀಸ್. ಸೊ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ಗೆ ಇರ್ತಕ್ಕಂತಹ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಏನು? ಕೆಲವೊಂದನ್ನ ನೋಡೋಣ ಬನ್ನಿ. ಮೊದಲನೆಯದು ಪಾವರ್ಟಿ ಅನಾಲಿಸಿಸ್. ಯಾವಾಗಲೂ ತಿಳ್ಕೊಳ್ಳಿ ಮಕ್ಕಳೇ, ಯಾವುದೇ ಒಂದು ದೇಶದಲ್ಲಿ ಬಡತನ, ಪಾವರ್ಟಿ ಅನ್ನೋದು ಇಸ್ ದ ರಿಯಲ್ ಕಿಲ್ಲರ್ ಆಫ್ ದಟ್ ಕಂಟ್ರಿ. ಆ ದೇಶದ ಅಳಿವಿಗೆ ಕಾರಣವಾಗ್ತಕ್ಕಂತಹ ಒಂದು ಮೂಲ ಕಾರಣ ಅಂದ್ರೆ ಅದು ಬಡತನ, ಪಾವರ್ಟಿ. ಇಂತಹ ಪಾವರ್ಟಿ ಯಾವ ರೀತಿಯಲ್ಲಿ ದೇಶದಲ್ಲಿದೆ, ಯಾವ ರೀತಿ ಜನ ಬಡತನದಿಂದ ನೊಂದಿದ್ದಾರೆ, ಬೆಂದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ವಿಲ್ ಪ್ಲೇ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸಾಮಾನ್ಯವಾಗಿ ನಾವು ಈ ಪಾವರ್ಟಿ ಅನಾಲಿಸಿಸ್ ಅನ್ನ ಪರ್ ಕ್ಯಾಪಿಟಾ ಇನ್ಕಮ್ ಮುಖಾಂತರ ಮಾಡ್ತೇವೆ. ದಿಸ್ ಈಸ್ ಅ ಕಾಂಟ್ರವರ್ಷಿಯಲ್ ಟಾಪಿಕ್, ಬಟ್ ಪಾವರ್ಟಿ ಅನಾಲಿಸಿಸ್ಗೆ ಪರ್ ಕ್ಯಾಪಿಟಾ ಇನ್ಕಮ್ ಕೂಡ ಒಂದು ರೀತಿಯ ಮೆಷರ್ ಆಗುತ್ತೆ. ಮತ್ತೆ ಈ ಪರ್ ಕ್ಯಾಪಿಟಾ ಇನ್ಕಮ್ ಯಾವುದರ ಒಂದು ಭಾಗ? ಸ್ಟ್ಯಾಟಿಸ್ಟಿಕ್ಸ್ನ ಒಂದು ಭಾಗ. ಸೊ ಸ್ಟ್ಯಾಟಿಸ್ಟಿಕ್ಸಿನ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಮೊದಲಿಗೆ ಎಲ್ಲಿ ಬರ್ತದೆ? ಪಾವರ್ಟಿ ಅನಾಲಿಸಿಸ್ ಅಲ್ಲಿ ಬರ್ತದೆ. ಈ ಪಾವರ್ಟಿ ಅನಾಲಿಸಿಸ್ ಮುಖಾಂತರನೇ ನಮ್ಮ ದೇಶದಲ್ಲಿ ಫ್ರೀ ರೇಷನ್ ಆಗಿರ್ಬೋದು, ಫ್ರೀ ಬಸ್ಸಸ್ ಆಗಿರ್ಬೋದು, ಫ್ರೀ ಎಡ್ಯುಕೇಶನ್ ಆಗಿರ್ಬೋದು, ಸರ್ಕಾರದಿಂದ ಫ್ರೀ ಹೆಲ್ತ್ ಸರ್ವಿಸಸ್ ಆಗಿರ್ಬೋದು, ಇವೆಲ್ಲವೂ ಬರ್ತಕ್ಕಂಥದ್ದೇ ಪಾವರ್ಟಿ ಅನಾಲಿಸಿಸ್ ಮಾಡಿದ ನಂತರ. ನೆಕ್ಸ್ಟ್ ಒನ್ ಇಸ್ ಎಂಪ್ಲಾಯ್ಮೆಂಟ್ ಸ್ಟಡೀಸ್. ಯಾವಾಗಲೂ ತಿಳ್ಕೊಳ್ಳಿ, ಯಾವುದೇ ಒಂದು ದೇಶದಲ್ಲಿ ಹಲವಾರು ರೀತಿಯ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರುತ್ತೆ. ಏನು ಈ ಅನ್ಎಂಪ್ಲಾಯ್ಮೆಂಟ್? ಮೊದಲಿಗೆ ಓಪನ್ ಅನ್ಎಂಪ್ಲಾಯ್ಮೆಂಟ್, ಎರಡನೆಯದು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ಮೂರನೆಯದು ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಹೀಗೆ ಹಲವಾರು ರೀತಿಯ ಅನ್ಎಂಪ್ಲಾಯ್ಮೆಂಟು ದೇಶದಲ್ಲಿ ನಡೀತಾ ಇರುತ್ತೆ. ಎಷ್ಟೊಂದು ಯೂತ್ಗಳು ಚೆನ್ನಾಗಿ ಓದಿರ್ತಾರೆ, ಅವರು ಕೆಲಸ ಮಾಡಲಿಕ್ಕೆ ರೆಡಿ ಇರ್ತಾರೆ, ಕೆಲಸ ಸಿಗೋದಿಲ್ಲ. ಮತ್ತೊಮ್ಮೆ ಒಬ್ಬ ಅಪ್ಪ ಏನ್ ಮಾಡಿರ್ತಾನೆ, 1 ಎಕರೆ ಜಮೀನ್ ಇಟ್ಟಿರ್ತಾನೆ, ಅಣ್ಣ ತಮ್ಮಂದ್ರಿಬ್ರು ಇರ್ತಾರೆ, ಇಬ್ರಿಗೂ ಆ 1 ಎಕರೆ ಜಮೀನಿಗೆ ಗಲಾಟೆ, ಆ ಇಬ್ಬರೇ 1 ಎಕರೆ ಜಮೀನಿನಲ್ಲಿ ಉಳುಮೆ ಮಾಡ್ತಾ ಇರ್ತಾರೆ, ಮತ್ತೆ ಅನ್ಎಂಪ್ಲಾಯ್ಮೆಂಟ್. ಮೂರನೆಯದು ಹಲವಾರು ಸೀಸನಲ್ ವೇರಿಯೇಷನ್ಸ್ ಇರುತ್ತೆ. ಒಂದು ಸೀಸನಲ್ಲಿ ಐಸ್ ಕ್ರೀಮ್ ಚೆನ್ನಾಗಿ ಓಡುತ್ತೆ, ಮತ್ತೊಂದು ಸೀಸನಲ್ಲಿ AC ಚೆನ್ನಾಗಿ ಓಡುತ್ತೆ, ಮತ್ತೊಂದು ಸೀಸನಲ್ಲಿ ಇನ್ನೇನೋ ಚೆನ್ನಾಗಿ ಓಡುತ್ತೆ. AC ಚೆನ್ನಾಗಿ ಓಡೋ ಅಂಥ ವ್ಯಕ್ತಿಗೆ ಚಳಿಗಾಲದಲ್ಲಿ ಕೆಲಸ ಇಲ್ಲ, ಐಸ್ ಕ್ರೀಮ್ ಚೆನ್ನಾಗಿ ಓಡೋ ಅಂಥ ವ್ಯಕ್ತಿಗೆ ಮತ್ತೆ ಚಳಿಗಾಲದಲ್ಲಿ ಕೆಲಸ ಇಲ್ಲ, ಸ್ವೆಟರ್ ಚೆನ್ನಾಗಿ ಓಡೋ ಅಂಥ ವ್ಯಕ್ತಿಗೆ ಬೇಸಿಗೆಗಾಲದಲ್ಲಿ ಕೆಲಸ ಇಲ್ಲ. ಹೀಗೆ ಹಲವಾರು ಪ್ಯಾಟರ್ನ್ಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಬರ್ತದೆ. ಮತ್ತೆ ಸ್ಕಿಲ್ಸ್ ಚೆನ್ನಾಗಿಲ್ಲದೆ ಇದ್ರೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಆಗ್ತದೆ. ಇದರ ಅನಾಲಿಸಿಸ್ ಎಲ್ಲ ಹೇಗೆ ಮಾಡೋದು? ಇದರ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಎಲ್ಲಿಂದ ನಮಗೆ ಸಿಗ್ತದೆ? ಇದು ನಮಗೆ ಸಿಗೋದೆ ಡೀಟೇಲ್ಡ್ ಸ್ಟ್ಯಾಟಿಸ್ಟಿಕಲ್ ಸ್ಟಡಿಯಿಂದ. ಮತ್ತೊಂದು ನಾನು ಇದಕ್ಕೆ ನಿಮಗೆ ಆ್ಯಡ್ ಮಾಡಬೇಕು ಅಂದರೆ,
ರೀಸೆಂಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಒಂದು ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದ್ರು. ಏನದು? ಯಾವುದೇ ಒಬ್ಬ ನೌಕರ EPFO ಅಂದ್ರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಲ್ಲಿ ತನ್ನಂತಾನೆ ರಿಜಿಸ್ಟರ್ ಮಾಡಿಕೊಂಡ್ರೆ 15,000 ರೂಪಾಯಿ ಕೊಡ್ತೇವೆ ಅಂತ ಒಂದು ಸ್ಕೀಮ್ ಮಾಡಿದ್ರು. ದಿಸ್ ಇಸ್ ಆಲ್ಸೋ ಪಾಲಿಸಿ ಟು ರಿಮೂವ್ ಅನ್ಎಂಪ್ಲಾಯ್ಮೆಂಟ್. ಅಥವಾ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರೋರನ್ನೆಲ್ಲ ಫಾರ್ಮಲ್ ಸೆಕ್ಟರಿಗೆ ಕರ್ಕೊಂಡು ಬರಲಿಕ್ಕೆ ಇಟ್ ಈಸ್ ಅ ವೆರಿ ಗುಡ್ ಪಾಲಿಸಿ. ಮತ್ತೆ ಸರ್ಕಾರಕ್ಕೆ ಹೇಗಿದು ಗೊತ್ತಾಯಿತು? ಸ್ಟ್ಯಾಟಿಸ್ಟಿಕ್ಸ್ ಇಂದ ಗೊತ್ತಾಯಿತು. ಸ್ಟ್ಯಾಟಿಸ್ಟಿಕ್ಸ್ ಇಸ್ ಅ ಬೂನ್ ಟು ಎಕನಾಮಿಕ್ಸ್. ಮುಂದೆ ಇನ್ಫ್ಲೇಷನ್ ಮಾನಿಟರಿಂಗ್. ನಾನು ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ. ನಿಮ್ಗೆಲ್ಲ ಅನ್ಸಿರ್ಬೋದು, ಯಾಕೆ ಸರ್ಕಾರ, ನಮ್ಮದೇ ದೇಶ, ನಮ್ಮದೇ ದುಡ್ಡು, ಕರೆಕ್ಟ್ ತಾನೆ, ಯಾಕೆ ಸರ್ಕಾರ RBI ಜೊತೆ ಸೇರ್ಕೊಂಡು ಎಲ್ಲ ನೋಟುಗಳನ್ನ ಪ್ರಿಂಟ್ ಮಾಡಿಬಿಟ್ಟು ಇಡೀ ದೇಶಕ್ಕೆ 1 ಕೋಟಿ ಕೊಟ್ಬಿಡ್ಬಾರ್ದು? ಇದೆಲ್ಲರಿಗೂ ಅನ್ಸಿದೆ ತಾನೆ? ಆ ರೀತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು? ಇಟ್ ಇಸ್ ಕಾಲ್ಡ್ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್. ಏನು ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂದ್ರೆ, ನಮ್ಮ ಇಡೀ ದೇಶದಲ್ಲಿ ಎಲ್ಲ ವ್ಯಕ್ತಿಗಳ ಹತ್ರನೂ 1 ಕೋಟಿ ರೂಪಾಯಿ ದುಡ್ಡಿದ್ರೆ ಆ 1 ಕೋಟಿಗೆ ಏನಾದ್ರೂ ಬೆಲೆ ಇರ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ನಿಮ್ಮ ಹತ್ರನೂ 1 ಕೋಟಿ ಇದೆ, ನಿಮ್ಮ ಪಕ್ಕದ ಮನೆಯವನ ಹತ್ರನೂ 1 ಕೋಟಿ ಇದೆ, ನನ್ನ ಹತ್ರನೂ 1 ಕೋಟಿ ಇದೆ. ನಾವ್ಯಾರೂ ಕೆಲಸ ಮಾಡಲ್ಲ, ಮನೇಲಿ ಮಲ್ಕೊಂಡಿರ್ತೀವಿ. ಯಾರೂ ಕೆಲಸನೇ ಮಾಡಲ್ಲ, ಯಾರೂ ಏನು ಮಾಡಲ್ಲ, ಎಲ್ರಿಗೂ ಸರ್ಕಾರ ದುಡ್ಡನ್ನ ಹಂಚ್ಬಿಟ್ಟಿದೆ ಅಂದ್ರೆ ಆ ದೇಶ ಹೇಗೆ ಮುನ್ನಡಿಲಿಕ್ಕೆ ಸಾಧ್ಯ? ಅಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಇಟ್ ಇಸ್ ಅ ವೆರಿ ವೆರಿ ಡಿಸಾಸ್ಟ್ರಸ್ ಮೂವ್. ಇದನ್ನ ರಿಯಲ್ ಆಗಿ ಮಾಡಿದಂತ ದೇಶವೂ ಇದೆ, ದಟ್ ಇಸ್ ಜಿಂಬಾಬ್ವೆ. ಜಿಂಬಾಬ್ವೆಯಲ್ಲಿ ಮುಗಾಬೆ ಅನ್ನೋ ಒಬ್ಬ ವ್ಯಕ್ತಿ ಏನು ಮಾಡ್ದ, ತನ್ನ ಪೊಲಿಟಿಕಲ್ ಪವರ್ ಅನ್ನ ಉಪಯೋಗಿಸ್ಕೊಂಡು ಮೆಜಾರಿಟಿ ಆಫ್ ಜಿಂಬಾಬ್ವೆ ಡಿವೈಡ್ ಮಾಡಿ ಬಿಟ್ಬಿಟ್ಟ. ಒಬ್ಬ ಫಾರ್ಮರಿಗೆ IT ಕಂಪ್ನಿ ಸಿಕ್ತು, IT ಕಂಪ್ನಿ ನಡೆಸೋನ್ಗೆ ಟ್ರಾನ್ಸ್ಪೋರ್ಟೇಷನ್ ಸಿಕ್ತು, ಬಸ್ ಓಡಿಸ್ತಾ ಇದ್ದವನ್ಗೆ ಸೈಕಲ್ ಸಿಕ್ತು, ಸೈಕಲ್ ಓಡಿಸ್ತಾ ಇದ್ದವನ್ಗೆ ಕಾರ್ ಸಿಕ್ತು, ಕಾರ್ ಓಡಿಸ್ತಾ ಇದ್ದವನ್ಗೆ ಏರೋಪ್ಲೇನ್ ಸಿಕ್ತು. ಯಾರಿಗೂ ಅವರವರ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ, ಯಾವುದೇ ಸಂಪಾದನೆ ದೇಶದಲ್ಲಿ ಇಲ್ಲ. ಇವತ್ತು ಜಿಂಬಾಬ್ವೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, 1 ಲೋಫ್ ಆಫ್ ಬ್ರೆಡ್ ಅಂದ್ರೆ 1 ಪೀಸ್ ಆಫ್ ಬ್ರೆಡ್ ಅನ್ನ ಖರೀದಿ ಮಾಡಲು ಅವರು 10 ಟ್ರಿಲಿಯನ್ ಜಿಂಬಾಬ್ವಿಯನ್ ರುಪೀಸ್ ಅಂದ್ರೆ ಗೋಣಿ ಚೀಲದಲ್ಲಿ ದುಡ್ಡನ್ನ ತಗೊಂಡು ಹೋಗಿ 1 ಲೋಫ್ ಆಫ್ ಬ್ರೆಡ್, 1 ಪೀಸ್ ಆಫ್ ಬ್ರೆಡ್ ಅನ್ನ ಮನೆಗೆ ತರ್ತಾ ಇದ್ದಾರೆ. ಇನ್ಫ್ಲೇಷನ್. ಇನ್ಫ್ಲೇಷನ್ ಅನ್ನೋದು ಇಸ್ ಅ ರಿಯಲ್ ಕಿಲ್ಲರ್ ಟು ಎನಿ ಎಕಾನಮಿ. ಅಂತಹ ಇನ್ಫ್ಲೇಷನ್ ಅನ್ನ ನಾವು ಇಂಡೆಕ್ಸ್ ನಂಬರ್ಸ್, ಏನ್ ಮಕ್ಕಳ, ಇಂಡೆಕ್ಸ್ ನಂಬರ್ಸ್ ಅನ್ನೋ ಸ್ಟ್ಯಾಟಿಸ್ಟಿಕಲ್ ಮೆಷರ್ ಇಟ್ಕೊಂಡು ಮಾನಿಟರ್ ಮಾಡ್ತೀವಿ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಟು ಕಂಟ್ರೋಲ್ ಇನ್ಫ್ಲೇಷನ್ ಇನ್ ಅ ಕಂಟ್ರಿ. ಯಾವುದೇ ಒಂದು ದೇಶದಲ್ಲಿ ಇನ್ಫ್ಲೇಷನ್, ಬೆಲೆ ಏರಿಕೆಯನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ಫ್ಲೇಷನ್ ಇರಲೇಬಾರ್ದು ಅಂತ ಅಲ್ಲ, ಇರಬೇಕು, ಆದ್ರೆ ಕಂಟ್ರೋಲಲ್ಲಿ ಇರಬೇಕು ಅನ್ನೋದು ಬಹಳ 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 ನೋಟಬಲ್ ಪಾಯಿಂಟ್ ಮಕ್ಕಳ. ಸೊ ಸ್ಟ್ಯಾಟಿಸ್ಟಿಕ್ಸ್ಗೆ ಇರ್ತಕ್ಕಂತಹ ಕೆಲವು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಯಾವುದು? ಪಾವರ್ಟಿ ಅನಾಲಿಸಿಸ್, ಅನ್ಎಂಪ್ಲಾಯ್ಮೆಂಟ್ ಅನಾಲಿಸಿಸ್ ಅಥವಾ ಅನ್ಎಂಪ್ಲಾಯ್ಮೆಂಟ್ ಸ್ಟಡೀಸ್, ಮತ್ತು ಮೂರನೆಯದು ಇನ್ಫ್ಲೇಷನ್ ಮಾನಿಟರಿಂಗ್. ಹಾಗಾದ್ರೆ ಮುಂದಿನ ಟಾಪಿಕ್ ಯಾವುದು? ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇಷ್ಟೊಂದು ನಾವು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಕಲ್ತ್ವಿ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲೂ ಡಿಸ್ಅಡ್ವಾಂಟೇಜಸ್ ಇವೆ. ಏನದು ಡಿಸ್ಅಡ್ವಾಂಟೇಜಸ್? ಡೀಟೇಲ್ ಆಗಿ ನೋಡೋಣ. ಮೊದಲನೆಯದು, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆರ್ ನೋ ಸಬ್ಸ್ಟಿಟ್ಯೂಟ್ ಟು ಕಾಮನ್ ಸೆನ್ಸ್. ಕರೆಕ್ಟ್ ಅಲ್ಲ? ನಮ್ಮ ಕಾಮನ್ ಸೆನ್ಸ್ಗೂ ಮೀರಿದಂಥದ್ದು ಈ ಜಗತ್ತಲ್ಲಿ ಇರಲಿಕ್ಕೆ
ಸಾಧ್ಯವೇ ಇಲ್ಲ. ಅದನ್ನೇ ಈ ಪಾಯಿಂಟು ಹೇಳ್ತಾ ಇರೋದು. ಹೇಗೆ? ಯಾವಾಗ್ಲೂ ತಿಳ್ಕೊಳ್ಳಿ, ನಾವು ಕೆಲವೊಂದು ರೀತಿ ರಿವಾಜುಗಳನ್ನ ಫಾಲೋ ಮಾಡ್ತಿರ್ಬೇಕಾದ್ರೆ ನಮ್ಮ ಇನ್ಸ್ಟಿಂಕ್ಟ್ ಅಂದ್ರೆ ನಮ್ಮ ಕಾಮನ್ ಸೆನ್ಸನ್ನೇ ಬಿಲೀವ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಯಾವ ನಂಬರ್ಗಳು ನಮಗೆ ಆಕ್ಯುರೇಟ್ ಡಿಸಿಷನ್ ಅನ್ನ ಕೊಡೋದಿಲ್ಲ. ಏನದಕ್ಕೊಂದು ಎಕ್ಸಾಂಪಲ್ ಇಲ್ಲಿ ನೋಡಿ. ದೇರ್ ಇಸ್ ಅ ಫ್ಯಾಮಿಲಿ ಆಫ್ 4 people. ಸೊ ಫ್ಯಾಮಿಲಿ ಆಫ್ ಹೌ ಮೆನಿ ಪೀಪಲ್ ಮಕ್ಕಳ? ದೇರ್ ಇಸ್ ಅ ಫ್ಯಾಮಿಲಿ ಆಫ್ 4 ಜನ. ಓಕೆ, ಒಬ್ಬ ಫಾದರ್ ಎಷ್ಟಿದ್ದಾನೆ? 6.6 feet ಇದ್ದಾನೆ. ಸೊ ಫಾದರ್ನ ಹೈಟ್ ಎಷ್ಟು? 6.6 feet. ಓಕೆ, ಮದರ್ನ ಹೈಟ್ ಎಷ್ಟು? 6 feet. ಮದರ್ನ ಹೈಟ್ ಎಷ್ಟು? 6 feet. ನೆಕ್ಸ್ಟ್ ಮೊದಲನೆಯ ಮಗ ಸನ್ 1, ಇವನ ಹೈಟು 4 ಅಡಿ. ಇವನ ಹೈಟ್ ಎಷ್ಟು? 4 ಅಡಿ. ನೆಕ್ಸ್ಟ್ ಸನ್ 2, ಇವನ ಹೈಟು 4.25 ಅಡಿ. ಸೊ ಇವನ ಹೈಟ್ ಎಷ್ಟು? 4.5. ಈಗ ಇವ್ರದ ಹೈಟಿನ ಆವ್ರೇಜ್ ಅನ್ನ ತಗೊಳ್ಳೋಣ. ಸೊ ಹೇಗೆ ತಗೊಳ್ಳೋದು? 6.6 ಪ್ಲಸ್ 6 ಪ್ಲಸ್ 4 ಪ್ಲಸ್ 4.5 ಡಿವೈಡೆಡ್ ಬೈ 4. ಅಲ್ಲಿಗೆ 6.6 ಪ್ಲಸ್ 6 12.6 ಪ್ಲಸ್ 4 16.6 ಪ್ಲಸ್ 4.5 ಅಂದ್ರೆ 20.6 ಪ್ಲಸ್ 0.5 21.1 ಆಯಿತು. ಸೊ 21.1 ಡಿವೈಡೆಡ್ ಬೈ 4 ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ನಮ್ಗೆ ಎಷ್ಟು ಸಿಗುತ್ತೆ? 5.25 ಅಪ್ರಾಕ್ಸಿಮೇಟ್ ಆಗಿ ಸಿಗುತ್ತೆ. ಕ್ಲಿಯರಾ? ಇವಾಗ ಇಲ್ಲಿ ಒಂದು ನದಿ ಓಡಾಡ್ತಾ ಇದೆ. ಓಕೆ, ಈ ನದಿಯ ಆವ್ರೇಜ್ ಹೈಟ್ ಬಂದ್ಬಿಟ್ಟು 5.1 feet. ಈ ನದಿಯ ಆವ್ರೇಜ್ ಹೈಟ್ ಬಂದ್ಬಿಟ್ಟೇನು? 5.1 feet ಇದೆ. ಓಕೆನಾ? ಈಗ ಫ್ಲಡ್ ಆಯ್ತು. 4 ಜನ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಹೋಗಬೇಕು. ಹೇಗೆ ಹೋಗೋದು? ಇವಾಗ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ ದ ಆವ್ರೇಜ್ ಹೈಟ್ ಆಫ್ ದಿಸ್ ಫ್ಯಾಮಿಲಿ ಇಸ್ 5.25 ಅಡಿ, 5.25. ಅಲ್ಲಿಗೆ ಈ ನದಿಯನ್ನ ಎಲ್ಲರೂ ದಾಟಬಹುದು ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ. ಇಲ್ಲಿರ್ತಕ್ಕಂಥ ಹೈಟು ರಿವರ್ನ ಹೈಟ್ಗಿಂತ ಏನಿದೆ? ಜಾಸ್ತಿ ಇದೆ. ಆದ್ರೆ ನಮ್ಮ ಕಾಮನ್ ಸೆನ್ಸ್ ಹೇಳುತ್ತೆ ಫಾದರ್ ಮತ್ತು ಮದರ್ ಬಿಟ್ಟು ಇನ್ಯಾರು ಈ ನದಿಯನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಹೈಟ್ ನೋಡಿ, ಮೊದಲನೆಯ ಮಗ ಬರೀ 4 ಅಡಿ ಇದ್ದಾನೆ, ಎರಡನೆಯ ಮಗ ಬರೀ 4.25 ಅಡಿ ಇದ್ದಾನೆ. ಈ 4 ಅಡಿ 4.25 ಅಡಿ ಇರೋಂಥ ವ್ಯಕ್ತಿಗಳು 5 ಅಡಿ ಇರ್ತಕ್ಕಂಥ ನದಿನ ದಾಟಕ್ಕೆ ಹೇಗೆ ಸಾಧ್ಯ? ಕಾಮನ್ ಸೆನ್ಸ್ ಇಸ್ ಆಲ್ವೇಸ್ ಬೆಟರ್ than statistics. This is an example. ಈ ತರ ಹಲವಾರು ಎಕ್ಸಾಂಪಲ್ಗಳನ್ನ ನಾವು ತೆಗೆದುಕೊಳ್ಳಬಹುದು. This is one such example. Wasn't it interesting? Next point is misuse of statistical measures. ಇದಕ್ಕೆ ನಾನೊಂದು ಪಾಯಿಂಟ್ ತಗೊಳ್ತೇನೆ. ಪರ್ ಕ್ಯಾಪಿಟಾ ಇನ್ಕಮ್. ಯಾವ್ದು ತಗೊಂಡಿದ್ದೇನೆ? ಪರ್ ಕ್ಯಾಪಿಟಾ ಇನ್ಕಮ್. ಇದನ್ನ ನಾನು ಪರ್ಫೆಕ್ಟ್ ಮಿಸ್ಯೂಸ್ ಅಂತ ಕರೆಯಲ್ಲ, ಬಟ್ ಐ ಆಮ್ ಲಿಂಕಿಂಗ್ ಇಟ್. ಹೇಗೆ ನಾವು ಮಿಸ್ಯೂಸ್ ಮಾಡ್ಕೊಳ್ಬೋದು ಅಂತ ಐ ಆಮ್ ಜಸ್ಟ್ ಲಿಂಕಿಂಗ್ ಇಟ್ ಅಂಡ್ ಗಿವಿಂಗ್ ಇಟ್ ಅನ್ ಎಕ್ಸಾಂಪಲ್. ಪರ್ ಕ್ಯಾಪಿಟಾ ಇನ್ಕಮ್ ಈಸ್ ಅ ಕರೆಕ್ಟ್ ಮೆಷರ್, ನೋ ಡೌಟ್. ಅದನ್ನ ಸರ್ಕಾರ, ಯಾವುದೇ ಸರ್ಕಾರ ಆಗಿರ್ಬೋದು, ಖಂಡಿತ ಉಪಯೋಗಿಸ್ಬೇಕು. ಬಟ್ ವಾಟ್ ಈಸ್ ದ ಲೂಪ್ ಹೋಲ್? ಅರ್ಥ ಮಾಡ್ಕೊಳ್ಳೋಣ. ಒಂದು ದೇಶದಲ್ಲಿ 4 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ಮಕ್ಕಳ? 4 ಜನ. ಓಕೆ, ಮಿಸ್ಟರ್ ಎಗೆ 100 ರೂಪೀಸ್ ಇನ್ಕಮ್ ಇದೆ, ಮಿಸ್ಟರ್ ಬಿಗೆ 200 ರೂಪೀಸ್ ಇನ್ಕಮ್ ಇದೆ, ಮಿಸ್ಟರ್ ಸಿಗೆ 50 ರೂಪಾಯಿ ಇನ್ಕಮ್ ಇದೆ,
ಮಿಸ್ಟರ್ ಡಿಗೆ ಕೂಡ 50 ರೂಪಾಯಿ ಇನ್ಕಮ್ ಇದೆ. ಸೊ ಎಗೆ 100, ಬಿಗೆ 200, ಸಿ ಮತ್ತು ಡಿಗೆ 50 ಇನ್ಕಮ್ ಇದೆ. ನಾಲ್ಕನ್ನು ಆಡ್ ಮಾಡೋಣ. 100 + 200 is 300, + 50 is 350, + 50 is 400. 400 ಡಿವೈಡೆಡ್ ಬೈ 4. ಈ ದೇಶದ ಆವರೇಜ್ ಇನ್ಕಮ್ ಎಷ್ಟಿದೆ? 100 ಇದೆ. ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ ಈ ದೇಶದಲ್ಲಿ 4 ವ್ಯಕ್ತಿಗಳು 100 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ. ಬಟ್ ದ ಲೂಪ್ ಹೋಲ್ ಇಸ್ ಮಿಸ್ಟರ್ ಎ ಇಸ್ ಅರ್ನಿಂಗ್ 100, ಮಿಸ್ಟರ್ ಬಿ ಇಸ್ ಅರ್ನಿಂಗ್ 200, ಮಿಸ್ಟರ್ ಸಿ ಅಂಡ್ ಡಿ ಆರ್ ಓನ್ಲಿ ಗೆಟ್ಟಿಂಗ್ 50 rupees. This is the loophole of per capita income. This is how we can misuse statistics. ಇದೇ ರೀತಿ ಹಲವಾರು ಮಿಸ್ಯೂಸ್ಗಳನ್ನ ತೋರಿಸಬಹುದು. ದಿಸ್ ಇಸ್ ಒನ್ ಸಚ್ ಮಿಸ್ಯೂಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ನಾವು ನಂಬರ್ಗಳನ್ನ ನಮಗೆ ಬೇಕಾದ ಹಾಗೆ ಹೇಗೆ ಬೇಕಾದರೂ ಮ್ಯಾನ್ಯುಪುಲೇಟ್ ಮಾಡ್ಬೋದು. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ಸ್ ಮಕ್ಕಳ. ನೆಕ್ಸ್ಟ್ ಒನ್, ಕ್ವಾಲಿಟಿ ಆಫ್ ಡೇಟಾ ಮ್ಯಾಟರ್ಸ್. ಜನರಲಿ ಸಾಮಾನ್ಯವಾಗಿ ಫಾರ್ ಎಕ್ಸಾಂಪಲ್ ಯು ಎಸ್ ಎಲ್ಲಿ ಕೋವಿಡ್ ಬಂದಾಗ ಮೆಜಾರಿಟಿ ಗವರ್ಮೆಂಟ್ ಮೆಷರ್ಸ್ ಅನ್ನ ಯು ಎಸ್ ಎ ಗವರ್ಮೆಂಟ್ ತಗೊಂಡ್ರು. ಅವರ ದೇಶದಲ್ಲಿ ಕೋವಿಡ್ ಆವರಿಸಿದಾಗ ಅವರ ಮೆಥಡ್ ಆಫ್ ಡೇಟಾ ಕಲೆಕ್ಷನ್ ಹೇಗಿತ್ತು? ವಾಸ್ ಇಟ್ ಗುಡ್? ವಾಸ್ ಇಟ್ ಬ್ಯಾಡ್? ವಾಸ್ ಇಟ್ ಆವ್ರೇಜ್? ಅಕಸ್ಮಾತ್ ಏನಾದ್ರೂ ಆ ಡೇಟಾ ಕಲೆಕ್ಷನ್ ಸರಿ ಇರಲಿಲ್ಲ ಅಂದಿದ್ರೆ ದೇಶ ಮತ್ತಷ್ಟು ಕೋವಿಡ್ ಇಂದ ಅನುಭವಿಸ್ಬೇಕಾಗ್ತಾ ಇತ್ತು. ಮೆಷರ್ಸ್ ತಪ್ಪಾಗಿ ಹೋಗ್ತಾ ಇತ್ತು. ಸೊ ಯಾವುದೇ ಸ್ಟ್ಯಾಟಿಸ್ಟಿಕಲ್ ಡೇಟಾವನ್ನ ಉಪಯೋಗಿಸಬೇಕಾದ್ರೆ ಆ ಸ್ಟ್ಯಾಟಿಸ್ಟಿಕಲ್ ಡೇಟಾವನ್ನ ನಾವು ಹೇಗೆ ಕಲೆಕ್ಟ್ ಮಾಡಿದೀವಿ ಅಂತ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೇವೆ? ಕ್ವಾಲಿಟಿ ಆಫ್ ಡೇಟಾ ಮ್ಯಾಟರ್ಸ್. ನನ್ನ ಕ್ವಾಲಿಟಿ ಆಫ್ ಡೇಟಾ ತಪ್ಪಾಗಿದ್ರೆ, ನನ್ನ ಕ್ವಾಲಿಟಿ ಆಫ್ ಡೇಟಾ ಸರಿ ಇಲ್ಲದೆ ಹೋದ್ರೆ, ನನ್ನ ಕ್ವಾಲಿಟಿ ಆಫ್ ಡೇಟಾದಲ್ಲಿ ಏನಾದ್ರೂ ಕೊರತೆ ಇದ್ರೆ ನಾನ್ ತಗೊಳ್ತಕ್ಕಂತಹ ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ಏನಾಗುತ್ತೆ? ತಪ್ಪಾಗುತ್ತೆ. ಅದರಿಂದ ಆಗ್ತಕ್ಕಂಥ ಪಾಲಿಸಿಗಳೇನಾಗುತ್ತೆ? ಕೆಟ್ಟದಾಗಿರುತ್ತೆ. ಜನರ ಮೇಲೆ ಅದು ಕೆಟ್ಟ ಪರಿಣಾಮವನ್ನ ಬೀರುತ್ತೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕಲೆಕ್ಟ್ ಗುಡ್ ಡೇಟಾ. ನೆಕ್ಸ್ಟ್, ಹ್ಯೂಮನ್ ಬಿಹೇವಿಯರ್ ಇಸ್ ಕಾಂಪ್ಲೆಕ್ಸ್. ಏನು ಹ್ಯೂಮನ್ ಬಿಹೇವಿಯರ್ ಇಸ್ ಕಾಂಪ್ಲೆಕ್ಸ್ ಅಂದ್ರೆ, ಯಾವಾಗ್ಲೂ ತಿಳ್ಕೊಳ್ಳಿ ಮಕ್ಕಳ, ನಮ್ಮ ಹ್ಯೂಮನ್ ಸೈಕಾಲಜಿ ಇಸ್ ಅಬವ್ ಎವ್ರಿಥಿಂಗ್ ಆನ್ ದಿಸ್ ಪ್ಲಾನೆಟ್. ಕೆಲವೊಮ್ಮೆ ನಮ್ಮ ಬಿಹೇವಿಯರಲ್ ಅನಾಲಿಸಿಸ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ಗೆ ಕಂಪೇರ್ ಮಾಡಿದ್ರೆ ಅಜಗಜಾಂತರದ ವ್ಯತ್ಯಾಸ ಇರುತ್ತೆ. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಡಿಮಾಂಡ್ ಅಂಡ್ ಸಪ್ಲೈ. BMW ಕಾರ್ನ ತಗೊಳ್ಳಿಕ್ಕೆ ಒಂದು ಶೋರೂಮ್ ಅಲ್ಲಿ 1 ವರ್ಷದಿಂದ ಬುಕ್ಕಿಂಗ್ ನಡೀತಾ ಇರುತ್ತೆ. 30 ಲಕ್ಷ ರೂಪಾಯಿ ಕಾರ್ ಅದು. ಅದೇ ಆನಿಯನ್ ಅಂದ್ರೆ ಈರುಳ್ಳಿಯ ಬೆಲೆ 100 ರೂಪಾಯಿ ಇದ್ದಿದ್ದು 300 ರೂಪಾಯಿ ಆದ್ರೆ ಜನ ಈರುಳ್ಳಿ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತಾರೆ. ಟೊಮ್ಯಾಟೋವಿನ ಬೆಲೆ 10 ರೂಪಾಯಿ ಇದ್ದಿದ್ದು 300 ರೂಪಾಯಿ ಆದ್ರೆ ಟೊಮ್ಯಾಟೊ ಬದಲು ಹುಣಸೆ ಹಣ್ಣು ಉಪಯೋಗಿಸಕ್ ಶುರು ಮಾಡ್ತಾರೆ. ಸಮಟೈಮ್ಸ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ವಿಲ್ ನಾಟ್ ಗಿವ್ ಯು ಆನ್ಸರ್, ಹ್ಯೂಮನ್ ಬಿಹೇವಿಯರ್ ವಿಲ್ ಗಿವ್ ಯು ಆನ್ಸರ್. ಅದಕ್ಕೆ ನಾವು ಹೇಳ್ತೀವಿ ಹ್ಯೂಮನ್ ಬಿಹೇವಿಯರ್ ಇಸ್ ಕಾಂಪ್ಲೆಕ್ಸ್ ಅಂತ. ಇದು ಕೂಡ ಸ್ಟ್ಯಾಟಿಸ್ಟಿಕ್ಸಿನ ಬಿಗ್ಗೆಸ್ಟ್ ಲಿಮಿಟೇಷನ್ ಆಗುತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸಿನ ಲಿಮಿಟೇಷನ್ಸ್ ಯಾವುವು? ಮೊದಲನೆಯದು, ಸ್ಟ್ಯಾಟಿಸ್ಟಿಕ್ಸ್ ಕ್ಯಾನ್ ನಾಟ್ ಬಿ ಅ ಸಬ್ಸ್ಟಿಟ್ಯೂಟ್ ಟು ಕಾಮನ್ ಸೆನ್ಸ್. ಎರಡನೆಯದು, ಸ್ಟ್ಯಾಟಿಸ್ಟಿಕಲ್ ಮೆಷರ್ಸ್ ಕ್ಯಾನ್ ಬಿ ಮಿಸ್ಯೂಸ್ಡ್. ಮೂರನೆಯದು, ದ ಕ್ವಾಲಿಟಿ ಆಫ್ ಡೇಟಾ ದಟ್ ವಿ ಕಲೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾಲ್ಕನೆಯದು, ಯಾವುದೇ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅನ್ನ ಮೀರಿದಂಥದ್ದು ಹ್ಯೂಮನ್ ಬಿಹೇವಿಯರ್ ಅನಾಲಿಸಿಸ್. ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಕೊಡೋದಕ್ಕೆ ಆಗದೇ ಇರೋ ಅಂತಹ ಉತ್ತರಗಳನ್ನ ಹ್ಯೂಮನ್ ಬಿಹೇವಿಯರ್ ಅನಾಲಿಸಿಸ್ ಕೊಡ್ತದೆ. ದಟ್ ಈಸ್ ದ ಬಿಗ್ಗೆಸ್ಟ್ ಲಿಮಿಟೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ ಮಕ್ಕಳ.
ವಾಸಂಟ್ ದಿಸ್ ವೆರಿ ಇಂಟ್ರೆಸ್ಟಿಂಗ್? ಎಷ್ಟು ಹೊಸ ಟಾಪಿಕ್ಗಳು ಕಲಿಯಕ್ ಸಿಕ್ತಲ್ಲ. ಎಸ್ ಎಸ್ ಮಕ್ಕಳ, ಈ ಚಾಪ್ಟ್ರಲ್ಲಿ ಹಲವಾರು ಟಾಪಿಕ್ಗಳನ್ನ ಕಲ್ತ್ವಿ, ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ನೋಡಿದ್ವಿ, ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಹೇಗಿದೆ ಅಂತ ಅರ್ಥ ಮಾಡ್ಕೊಂಡ್ವಿ, ಹೊಸ 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 ಪದಗಳನ್ನ, ಟರ್ಮಿನಾಲಜೀಸ್ ಅನ್ನ ನೋಡಿದ್ವಿ. ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ. ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ ಮಕ್ಕಳ. ಧನ್ಯವಾದಗಳು.